ಜಾಬ್ ಅಕಾಡೆಮಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಒಂದು ಸೆಷನ್ನಲ್ಲಿ ನಾವು 2019 ನಡೆದಂಥ RPF ಪ್ರಶ್ನೆ ಪತ್ರಿಕೆಗಳ ಒಂದು ವಿಶೇಷ ಶ್ರೇಣಿಯೊಂದಿಗೆ ನಾವು ಮತ್ತು ನಾಗರಾಜ್ ಮಜ್ಗಿ ಸರ್ ಅವರು ಕೂಡ ಈ ಒಂದು ಸೆಷನ್ನಲ್ಲಿ ಭಾಗವಹಿಸಿದ್ದೀವಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ಸೆಷನ್ಗೆ ಸ್ವಾಗತವನ್ನು ಕೋರುತ್ತಾ, ಬಂಧುಗಳೇ, ಇದು ನಿಮ್ಮ ನೆಚ್ಚಿನ ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿ. ಬಸವಣ್ಣನವರ ಒಂದು ವಚನವನ್ನ ನೆನಪಿಸಿಕೊಳ್ತಾ ಈ ಒಂದು ಅವಧಿಯನ್ನ ಪ್ರಾರಂಭಿಸೋಣ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಎನ್ನುವಂತಹ ಮಾತಿನಂತೆ ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಅಳಿವುಂಟು, ಆದರೆ ಜ್ಞಾನಕ್ಕೆ ಅಳಿವಿಲ್ಲ ಎನ್ನುವಂತಹ ಮಾತನ್ನ ಇಲ್ಲಿ ಆಡ್ತಾ ನಾವು ಇದೀಗ ಈ ಒಂದು ಪ್ರಶ್ನೆಗಳ ಸರಣಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಹಾಗಾದ್ರೆ ಬನ್ನಿ ಬಂಧುಗಳೇ, ಇದು ನಿಮ್ಮ ನೆಚ್ಚಿನ ಜಾಬ್ ಬುಕ್ ಅಕಾಡೆಮಿ. ಹಾಗಾದ್ರೆ ಮೊದಲ ಒಂದು ಪ್ರಶ್ನೆಯನ್ನ ನೋಡೋಕ್ಕಿಂತ ಮುಂಚೆ ಈ ಒಂದು ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿಯ ವತಿಯಿಂದ ನಾವು SSC GD, RPF, SSC MTS ಹಾಗೆ ಮುಂದೆ ಬರ್ತಿರ್ತಕ್ಕಂಥ RRB ಗ್ರೂಪ್ ಡಿ, RRB NTPC, RRB TC, RRB JE ಮುಂತಾದ ಹುದ್ದೆಗಳ ಒಂದು ಪೂರ್ವ ತಯಾರಿಗಾಗಿ ನಾವು ತರಬೇತಿಯನ್ನು ನೀಡ್ತಾ ಇದೀವಿ. ಯಾರಿಗಾದ್ರೂ ಅವಶ್ಯಕತೆ ಇದ್ದಲ್ಲಿ ಈ ಕೆಳಗೆ ಇರತಕ್ಕಂತಹ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಡ್ಮಿಷನ್ ಅನ್ನ ಖಚಿತಪಡಿಸಿಕೊಳ್ಳಿ ಅಂತ ಹೇಳ್ತಾ, ಸರ್ ತಡೆ ಮಾಡದೆ ಏನ್ ಮಾಡೋಣ, ಒಂದು ಪ್ರಶ್ನೆಗೆ ಹೋಗೋಣ ಅಂತ ಹೇಳ್ತಾ, ಹಾಗಾದ್ರೆ ಪ್ರಶ್ನೆಯನ್ನ ನಾನು ಓದ್ತಾ ಇದ್ದೀನಿ. ಇವಾಗ ಪ್ರಶ್ನೆ ಏನಂತ ನೋಡಿದಾಗ, ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಗಾಂಧೀಜಿಯು ಯಾವ ಸ್ಥಳದಲ್ಲಿ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಎನ್ನುವಂತ ಒಂದು ಘೋಷಣೆ ಅಥವಾ ಸವಾಲನ್ನ ಕೂಗಿದರು ಅಥವಾ ಹಾಕಿದರು ಅಂತ ಹೇಳಿ, ಅದನ್ನ ಇಂಗ್ಲಿಷ್ ಒಳಗೆ ನೋಡುವುದಾದ್ರೆ, ಇನ್ ವಾಟ್ ಪ್ಲೇಸ್ ಡಿಡ್ ಗಾಂಧೀಜಿ ಚಾಲೆಂಜ್ ದಿ ಡೂ ಆರ್ ಡೈ ಡ್ಯೂರಿಂಗ್ ದಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಹೇಳಿ. ಹಾಗಾದ್ರೆ ನಮ್ಮ ಆಪ್ಷನ್ಗಳು ಹೀಗಿದೆ ಸರ್: ಬಾಂಬೆ ಇದೆ ಸರ್, ಕಲ್ಕತ್ತಾ ಇದೆ, ಲಾಹೋರ್ ಇದೆ, ಡೆಲ್ಲಿ ಇದೆ. ಹಾಗಾದ್ರೆ ದುಂಡಪ್ಪ ಸರ್ ಅವರು ಈ ಒಂದು ಪ್ರಶ್ನೆಗೆ ವಿವರಣೆ ನೀಡ್ತಾರೆ. ಸರ್ ಆಪ್ಷನ್ಸ್ ಅನ್ನ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಮುಂಬೈ ಮತ್ತು ಕಲ್ಕತ್ತಾ, ಲಾಹೋರ್ ಮತ್ತು ದೆಹಲಿ ಅಂತೇಳಿ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಗ್ಗೆ ನಮ್ಗೆ ನಡೆದಂತಂದ್ರೆ ಗಾಂಧೀಜಿ ಅವರು ಮಾಡು ಇಲ್ಲವೇ ಮಡಿ ಎಂಬಂತ ಒಂದು ಘೋಷಣೆಯನ್ನು ಎಲ್ಲಿ ನೀಡಲಾಯಿತು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನೆ ಸರ್. ಇದಕ್ಕೆ ನಾವು ಮೊದಲಿಗೆ ಏನು ಮಾಡೋಣ, ಆನ್ಸರ್ ನೋಡ್ಕೊಂಡು ಬಿಡೋಣ. ಮೊದಲ ಒಂದು ಇದರ ಆನ್ಸರ್ ಯಾವುದಪ್ಪ ಅಂತಂದಾಗ, ಇದರ ಮೊದಲ ಆನ್ಸರ್ ಯಾವುದಪ್ಪ ಅಂತಂದಾಗ ಮುಂಬೈ ಅಂತೇಳಿ ನಾವು ನೋಡ್ಕೊಂಡು ಬರ್ತೀವಿ. ಯಾವುದ್ರಿ? ಮುಂಬೈ ಅಂತೇಳಿ ನಾವು ನೋಡ್ಕೊಂಡು ಬರ್ತೀವಿ. ಎಸ್, ಮುಂಬೈ ಅಂತೇಳಿ ನಾವು ನೋಡ್ಕೊಂಡು ಬರ್ತೀವಿ. ಅಸಫ್ ಅಲಿ ಎಂಬುವರು ಏನು ಮಾಡ್ತಾರೆ ಅಂತಂದಾಗ, ಅಸಫ್ ಅಲಿ ಅವರು ಏನು ಮಾಡ್ತಾರೆ ಅಂತಂದಾಗ, ಅವರು ಈ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಪ್ರಾರಂಭಿಸ್ತಾರೆ. ಇಲ್ಲಿ ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾನೆ ಸರ್ ಅಂತಂದಾಗ, ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಗಾಂಧೀಜಿ ಅವರನ್ನ ಕ್ವಿಟ್ ಇಂಡಿಯಾ ಚಳವಳಿಗೆ ಆಹ್ವಾನಿಸಿದವರು ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾನೆ. ಅದಕ್ಕೆ ಆನ್ಸರ್ ಯಾವ್ದಪ್ಪ ಅಂತಂದಾಗ ಅಸಫ್ ಅಲಿ ಅಂತೇಳಿ ನೋಡ್ಕೊಂಡು, ಮುಖಂಡತ್ವದಲ್ಲಿ ನಡೆದಿರ್ತಕ್ಕಂಥ ಒಂದು ಚಳವಳಿಗೆ ಗಾಂಧೀಜಿಯನ್ನ ಬರಮಾಡಿಕೊಳ್ಳಲಾಯಿತು. ಎಸ್ ಸರ್, ಎಸ್, ಓಕೆ. ಹಾಗಾದ್ರೆ ಅಸಫ್ ಅಲಿ ಅವರು ಇದೊಂದು ಮುಂಬೈನಲ್ಲಿ ಈ ಒಂದು ಸಭೆ ಅಥವಾ ಈ ಒಂದು ಚಳವಳಿಯನ್ನು ಪ್ರಾರಂಭಿಸ್ತಾರೆ ಸರ್. 1948 ಆಗಸ್ಟ್ 8ರಂದ ಪ್ರಾರಂಭವಾದಂತಹ ಚಳವಳಿ. ಇಲ್ಲಿ ಗಾಂಧೀಜಿ ಅವರೊಂದು ಘೋಷವನ್ನು ಕೊಡ್ತಾರೆ. ಏನಪ್ಪಾ ಅಂತಂದಾಗ, ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಅಂತೇಳಿ ಒಂದು ವಾಕ್ಯವನ್ನು ಕೊಡ್ತಾರೆ. ಅಂದ್ರೆ ಭಾರತವನ್ನು ಬಿಟ್ಟು ತೊಲಗಿ ಅಂತೇಳಿ ನೋಡ್ತೀವಿ ನಾವು, ಅಂದ್ರೆ ಕ್ವಿಟ್ ಇಂಡಿಯಾ ಚಳವಳಿ ಅಂತೇಳಿ ಕರ್ಕೊಂಡು ಬರ್ತೀವಿ. ಎಸ್. ಹಾಗಾದ್ರೆ ಇಲ್ಲಿ ಏನು ಪ್ರಶ್ನೆಗಳನ್ನ ಕೇಳಬಹುದು ಸರ್ ನೆಕ್ಸ್ಟ್ ಅಂತೇಳಿ ನಾವು ನೋಡುವಂತಹ ಸಂದರ್ಭದಲ್ಲಿ, ಈ ಒಂದು ಚಳವಳಿಯನ್ನ ಅಂದ್ರೆ ಈ ಕ್ವಿಟ್ ಇಂಡಿಯಾ ಚಳವಳಿಯನ್ನ ನಾಯಕರಿಲ್ಲದ ಚಳವಳಿ ಅಂತೇಳಿ ಕರೀತಾರೆ ಸರ್. ನಾಯಕರಿಲ್ಲದ ಚಳವಳಿ. ಎಸ್. ಯಾಕೆ ಸರ್ ನಾಯಕರಿಲ್ಲದ ಚಳವಳಿ ಅಂತೇಳಿ ಕರೀತಾರೆ ಅಂತಂದಾಗ, ನಾಯಕರಿಲ್ಲದ ಚಳವಳಿ ಅಂತ ಯಾಕೆ ಕರೀತಾರೆ ಸರ್ ಅಂತಂದಾಗ ಗೊತ್ತಿರ್ಲಿ. ಇಲ್ಲಿ ಈ ಒಂದು ಚಳವಳಿಯಲ್ಲಿ ಭಾಗವಹಿಸಿದಂತ ಪ್ರಮುಖ ನಾಯಕರೆಲ್ಲರನ್ನು ಏನ್ ಮಾಡ್ತಾರೆ, ಬ್ರಿಟಿಷ್ ಸರ್ಕಾರ ಬಂಧಿಸಿತ್ತು. ಎಸ್. ಹಾಗಾದ್ರೆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ ಪ್ರಮುಖ ಸ್ವತಂತ್ರ ಹೋರಾಟಗಾರರ ಬಂಧನ ಆಗತ್ತೆ. ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಬಂಧನ ಆಗತ್ತೆ, ಅಸಫ್ ಅಲಿ ಅವರ ಬಂಧನ ಆಗತ್ತೆ, ಮತ್ತು ಸರೋಜಿನಿ ನಾಯ್ಡು ಅವರು ಕೂಡ ಒಂದು ಬಂಧನವನ್ನ ಆಗತ್ತೆ ಅಂತ ನೋಡ್ಕೊಂಡು ಬರ್ತೀವಿ. ಎಲ್ಲಾ ನಾಯಕರ ಬಂಧನವಾಗಿದ್ದರಿಂದಾಗಿ ಇಲ್ಲಿ ಏನಾಗತ್ತೆ ಅಂತಂದಾಗ, ಈ ಚಳವಳಿಯಲ್ಲಿ ಯಾರೇ ನಾಯಕರು ಇರುವುದಿಲ್ಲ ಸರ್. ಹಾಗಾದ್ರೆ ನಾಯಕರಿಲ್ಲ ಅಂತಂದ್ರೆ ಈ ಚಳವಳಿಯನ್ನು ಯಾರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ನೀವು ಕೇಳ್ಬಹುದು. ಅಂದ್ರೆ ನಾಯಕರಿಲ್ಲ ಸರ್, ಎಲ್ಲರೂ ಗಾಂಧೀಜಿಯವರ ಬಂಧನ ಆಗಿದೆ, ಎಲ್ಲರೂ ಪ್ರಮುಖ ನಾಯಕರ ಬಂಧನ ಆಗಿದೆ. ಆದ್ರೆ ಈ ಚಳವಳಿಯನ್ನು ಮುಂದುವರಿಸಿದವರು ಯಾರು ಅಂತ ನೀವು ಕೇಳಿದಾಗ ನಿಮ್ಗೆ ಗೊತ್ತಿರಬೇಕು, ಜಯಪ್ರಕಾಶ್ ನಾರಾಯಣ್ JP ಅಂತೇಳಿ ಕರಿತೀವಿ. ಜಯಪ್ರಕಾಶ್ ನಾರಾಯಣ್ ಎಂಬುವರು ಏನು ಮಾಡ್ತಾರೆ ಅಂತಂದಾಗ,
ಈ ಒಂದು ಚಳವಳಿಯನ್ನ ಮುಂದೆ ನಡೆಸಿಕೊಂಡು ಎಸ್ ಈ ಚಳವಳಿಯನ್ನ ಮುನ್ನಡೆಸಿಕೊಂಡು ಹೋಗ್ತಾರೆ ಅಂತೇಳಿ ನೋಡ್ತೀವಿ. ಈ ಚಳವಳಿಗೆ ಒಂದು ವಿಫಲತೆಗೆ ಕಾರಣವೂ ಕೂಡ ಯಾರಪ್ಪ ಅಂತಂದಾಗ ಇದೇ ಆಗತ್ತೆ. ಯಾಕಂತಂದಾಗ ಅವರೊಬ್ಬರು ತೀವ್ರಗಾಮಿಗಳಾಗಿದ್ದರು. ಇದೊಂದು ಗಾಂಧೀಜಿ ಅವರ ಒಂದು ತತ್ವ ಇರುತ್ತೆ, ಏನಪ್ಪಾ ಅಂತಂದಾಗ ಅಹಿಂಸೆ ಮತ್ತು ಸತ್ಯಾಗ್ರಹ. ಅದಕ್ಕಾಗಿ ಜಯಪ್ರಕಾಶ್ ನಾರಾಯಣ ಅವರು ಮುಂದುವರಿಸಿಕೊಂಡು ಹೋಗಿ ಇದೇನಾಗತ್ತೆ, ಈ ಒಂದು ಚಳವಳಿಗೆ ವಿಫಲತೆಗೆ ಕಾರಣ ಆಗತ್ತೆ ಅಂತೇಳಿ ನಾವು ನೋಡ್ಕೊಂಡು ಬರ್ತೀವಿ ಸರ್. ಎಸ್ ವೆಲ್ ಸರ್, ಬಹಳ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ ವಿದ್ಯಾರ್ಥಿಗಳಿಗೆ. ಓಕೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಏನು ಅಂತ ನೋಡಿದಾಗ ಬಂಧುಗಳೇ ಅದು ಬಾಂಬೆ, ಮುಂಬೈ ಅಂತೇಳಿ ನೋಡ್ಕೊಂಡು ಬರ್ತೀವಿ. ಬಾಂಬೆ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ಬನ್ನಿ ಮುಂದಿನ ಪ್ರಶ್ನೆಗೆ ನೇರವಾಗಿ ಹೆಜ್ಜೆನ ಇಡೋಣ. ಅದಕ್ಕಿಂತ ಮುಂಚೆ ಗಾಂಧೀಜಿ ಅವರು ಹೇಳಿರ್ತಕ್ಕಂಥದ್ದು ಡೂ ಆರ್ ಡೈ. ಬಟ್ ಇವಾಗ ನಮ್ಮ ಜಾಬುಕ್ ಅಕಾಡೆಮಿಯಿಂದ ನಾವು ಹೇಳ್ತಾ ಇರ್ತಕ್ಕಂಥದ್ದು ಏನಂತ ನೋಡಿದಾಗ ಡೋಂಟ್ ಡೈ ಬಿಫೋರ್ ಯು ಡೂ. ಮಾಡೋದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಸಾಯಬೇಡಿ, ಏನಾದ್ರೂ ಮಾಡಿ ಸಾಯಿರಿ. ಹಂಗಾದ್ರ ಡೋಂಟ್ ಡೈ ಬಿಫೋರ್ ಯು ಡೂ ಅಂತಂದ್ರೆ ನೀವು ಏನು ಸಾಧಿಸಬೇಕು, ಏನು ಮಾಡಬೇಕು ಅಂತ ನೋಡಿದಾಗ ಈಗ ಸದ್ಯಕ್ಕೆ ನಿಮ್ ಮುಂದೆ ಇರತಕ್ಕಂಥದ್ದು ಯಾವ್ದಾದ್ರು ಒಂದು ಕೇಂದ್ರ ಸರ್ಕಾರದ ಹುದ್ದೆ, ಅದು SSGD ಆಗಿರ್ಲಿ, ಅದು RRB ಆಗಿರ್ಲಿ, ಅದು ಯಾವ್ದೋ ಅಗ್ನಿವೀರ್ ಆಗಿರ್ಲಿ, ಅದು ಯಾವ್ದೋ ನೇವಿ ಆಗಿರ್ಲಿ, ಯಾವ್ದೋ ಏರ್ ಫೋರ್ಸ್ ಆಗಿರ್ಲಿ. ಓಕೆ, ಸೊ ಇದನ್ನ ನೀವು ಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಸೊ ನಾವು ಮುಂದಿನ ಒಂದು ಪ್ರಶ್ನೆಗೆ ಹೆಜ್ಜೆ ನೀಡ್ತಾ ಇದೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೀಗಿದೆ ಸರ್, ಏನಂತ ನೋಡಿದಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಯಾವಾಗ ನಡೆಯಿತು? ಇಂಗ್ಲಿಷ್ ಅಲ್ಲಿ ಏನಂತಂದ್ರೆ ವೆನ್ ವಾಸ್ ದಿ ಫಸ್ಟ್ ಸೆಷನ್ ಆಫ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳಿ ಪ್ರಶ್ನೆ. ಆಪ್ಷನ್ ಹೀಗಿದೆ: 1858, ಆಪ್ಷನ್ ಬಿ 1916, ಆಪ್ಷನ್ ಸಿ 1905, ಆಪ್ಷನ್ ಡಿ 1885. ಸರ್ ಇದಕ್ಕೆ ನಿಮ್ಮ ಉತ್ತರ? ಓಕೆ ಸರ್, ಇವಾಗ ನಾವು ಮೊದಲಿಗೆ ಏನು ಮಾಡೋಣ, ಆನ್ಸರ್ ನೋಡ್ಕೊಂಡು ಬಿಡೋಣ. ನೋಡ್ರಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಯಾವಾಗ ನಡೆಯಿತು ಅಂತೇಳಿ ಪ್ರಶ್ನೆ ಏನು ಕೇಳಲಾಗಿದೆ ಸರ್. ಅದಕ್ಕೆ ಮೊದಲ ಆನ್ಸರ್ ಅನ್ನ ನೋಡ್ಕೊಂಡು ಬರುವಾಗ 1885 ಡಿಸೆಂಬರ್ 28ರಿಂದ 30ರ ಮಧ್ಯದಲ್ಲಿ ನಡೆದಂತ ಒಂದು ಅಧಿವೇಶನ ಅಂತೇಳಿ ಕರ್ಕೊಂಡು ಬರ್ತೀವಿ ಸರ್. ಸರ್ ನಾವು INC ಅನ್ನು ನೋಡುವಂತ ಸಂದರ್ಭದಲ್ಲಿ ನಾವು ಮೊದಲಿಗೆ ಅದರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಬೇಕಾಗತ್ತೆ. ಅಂದ್ರೆ INC ಪ್ರಾರಂಭ ಯಾವ ರೀತಿ ಆಯ್ತು, ಇದನ್ನ ಹುಟ್ಟು ಹಾಕಿದವರು ಯಾರು, ಯಾತಕ್ಕಾಗಿ ಇದನ್ನ INC ಅನ್ನು ಸ್ಥಾಪಿಸಲಾಯಿತು ಅಂತೇಳಿ ನೋಡ್ಕೊಂಡು ಬರ್ತೀವಿ. ಎಸ್ ಸರ್, ಹಾಗಾದ್ರೆ ಈ ಒಂದು INC ಸ್ಥಾಪಕ ಯಾರು ಅಂತಂದಾಗ ಎಒ ಹ್ಯೂಮ್ ಎಂಬಂತ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದಾಗ ಇದರ ಸ್ಥಾಪಕ ಅಂತೇಳಿ ನೋಡ್ಕೊಂಡು ಬರ್ತೀವಿ. ಎಸ್ ಸರ್, ಹಾಗಾದ್ರೆ ನೆಕ್ಸ್ಟ್ ನೋಡ್ತೀವಿ ಸರ್, ಎಒ ಹ್ಯೂಮ್ ಏನಾಗಿದ್ದ ಅಂತಂದಾಗ ಬಂಗಾಳದ ನಾಗರಿಕ ಸೇವೆಯಲ್ಲಿದ್ದ ನಾಗರಿಕ ಸೇವೆ ಅಥವಾ ಸಿವಿಲ್ ಸರ್ವಿಸ್ ಅಂತೇಳಿ ಕರಿತೀವಿ. ಹಾಗಾದ್ರೆ ಆತ ಬಂಗಾಳ ನಾಗರಿಕ ಸೇವೆಗೆ ರಾಜೀನಾಮೆ ಏನು ಕೊಟ್ಟು ಏನು ಮಾಡ್ತಾನೆ ಅಂತಂದಾಗ ಈ INC ಎಂಬಂತ ಒಂದು ಸಂಘಟನೆಯನ್ನು ಹುಟ್ಟಾಕ್ತಾನೆ. ಅದನ್ನೇ ನಾವೇನು ಕರಿತೀವಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಕರ್ಕೊಂಡು ಬರ್ತೀವಿ ಸರ್. ಹಾಗಾದ್ರೆ ಈ ಎಒ ಹ್ಯೂಮ್ ಎಂಬಂತ ವ್ಯಕ್ತಿ ಇದನ್ನು ಹುಟ್ಟು ಹಾಕಬೇಕಾದಾಗ ಮೇನ್ ಕಾರಣ ಏನಾಗಿತ್ತು ಅಂತ ಪ್ರಶ್ನೆ ಏನು ಕೇಳ್ತಾನೆ ಸರ್. ಹಾಗಾದ್ರೆ ಎಒ ಹ್ಯೂಮ್ ಅವರನ್ನ 1885ರಲ್ಲಿ ಏನ್ ಮಾಡ್ತಾರೆ ಅಂತಂದಾಗ ಸ್ಥಾಪನೆಯನ್ನ ಮಾಡ್ತಾರೆ ಅಂತೇಳಿ ನೋಡ್ತೀವಿ. ಇಲ್ಲಿ ಪ್ರಶ್ನೆ ಕೇಳ್ತಾನೆ ಸರ್, INC ಸ್ಥಾಪನೆ ಆಗಿದ್ದು 1885. ಹಾಗಾದ್ರೆ ಈ ಸಂದರ್ಭದಲ್ಲಿ ವೈಸ್ರಾಯ್ ಯಾರಿದ್ರು ಅಂತ ಪ್ರಶ್ನೆ ಕೇಳ್ತಾನೆ ಸರ್. ವೈಸ್ರಾಯ್ ಯಾರಿದ್ರು? ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಹಾಗಾದ್ರೆ ಯಾರು ಸರ್ ಅಂತಂದಾಗ ಲಾರ್ಡ್ ಡಪ್ರಿನ್ ಎಂಬಂತವ್ರು ಏನಾಗಿದ್ರು ಅಂತಂದಾಗ ಈ ಲಾರ್ಡ್ ಡಪ್ರಿನ್ ಎಂಬಂತ ವ್ಯಕ್ತಿ ಏನಾಗಿದೆ ಅಂತಂದಾಗ ಸರ್ ಈ ಪ್ರಶ್ನೆಯನ್ನು ಲಾರ್ಡ್ ಡಪ್ರಿನ್ ಎಂಬಂತ ವ್ಯಕ್ತಿ ಏನಾಗಿದ್ದ ಅಂತಂದಾಗ ಈ ಒಂದು ವೈಸ್ರಾಯ್ ಆಗಿದ್ದ ಅಂತೇಳಿ ನಾವು ನೋಡ್ಕೊಂಡು ಬರ್ತೀವಿ. ಎಸ್ ಸರ್, ಇದ್ರ ಬಗ್ಗೆ ಇನ್ನೇನು ಗೊತ್ತಿರ್ಬೇಕು ಸರ್ ನಮಗೆ ಅಂತಂದಾಗ ಇದಕ್ಕೆ ಇದಕ್ಕೆ ಏನಂತ ಕರೀತಾರೆ ಸರ್ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾನೆ. ಹಾಗಾದ್ರೆ ಸರ್ ಇದಕ್ಕೆ ಯಾವ ರೀತಿಯ ಇನ್ನೊಂದು ಹೆಸರಿಂದ ಕರೀತಾರೆ ಅಂತಂದಾಗ ಸುರಕ್ಷಾ ಕವಾಟ ಸಿದ್ಧಾಂತ. ಏನ್ರಿ? ಸುರಕ್ಷಾ ಕವಾಟ ಸಿದ್ಧಾಂತ. ಎಸ್ ಸರ್, ಓಕೆ ಸರ್. ಸರ್ ಸುರಕ್ಷಾ ಕವಾಟ ಸಿದ್ಧಾಂತ ಅಂದ್ರೆ ಏನ್ ಸರ್ ಅಂತಂದಾಗ ಇಲ್ಲಿ ಭಾರತೀಯರು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು, ಬ್ರಿಟಿಷ್ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ರು. ಎಸ್, ದಂಗೆಗಳು ನಡೀತಾ ಇದ್ವು. ಈ ದಂಗೆಗಳನ್ನ ಹತ್ತಿಕ್ಕಬೇಕಾದ್ರೆ ಅವ್ರಿಗೆ ಏನ್ ಮಾಡಬೇಕು, ಒಂದು ಸಂಘವನ್ನ, ಒಂದು ಸಂಸ್ಥೆಯನ್ನ ಕಟ್ಟಿಕೊಟ್ಟು ಈ ಒಂದು ಸಂಸ್ಥೆಯ ಮೂಲಕ ಅವ್ರು ಏನ್ ಮಾಡಬೇಕು, ಬ್ರಿಟಿಷ್ ಸರ್ಕಾರಕ್ಕೆ ತಮ್ಮ ಮನವಿಗಳನ್ನು ಸಲ್ಲಿಸಬೇಕು ಎಂಬ ಕಾರಣಕ್ಕಾಗಿ ಈ ಒಂದು ಸಿದ್ಧಾಂತವನ್ನು ಮಂಡಿಸಲಾಯಿತು ಅಂತೇಳಿ ನಾವು ನೋಡ್ಕೊಂಡು ಬರ್ತೀವಿ. ಅಂದ್ರೆ ಇದು ಬ್ರಿಟನ್ ರಾಣಿಗೆ ರಕ್ಷಣೆಯನ್ನು ಕೊಡೋಕೋಸ್ಕರ ಏನ್ ಮಾಡ್ತಾರೆ, ಈ INC ಹುಟ್ಟು ಹಾಕ್ತಾರೆ ಅಂತೇಳಿ ಕೆಲವು ಇತಿಹಾಸಕಾರರು ಏನಾಗಿರ್ತ ವಾದ ಆಗಿರತ್ತೆ ಅಂತೇಳಿ ನೋಡ್ಕೊಂಡು ಬರ್ತೀವಿ. ಎಸ್, ಅದಂಗಾದ್ರೆ ಈ ನೆಕ್ಸ್ಟ್ ನೋಡೋಣ. ಒಂದು 2 ಆನ್ಸರ್ಗಳಿದಾವೆ. ಹಾಗಾದ್ರೆ ಇನ್ನೊಂದು ಏನಂತಂದು ಕೇಳಿದ್ರೆ ಇಲ್ಲಿ ಮೊಟ್ಟ ಮೊದಲ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂದು ಸಮಿಟ್ ನ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಮೊದಲ ಕಾಂಗ್ರೆಸ್ ಅಧಿವೇಶನ ಸಮ್ಮೇಳನ ಎಲ್ಲಿ ನಡೀತು, ಅಧಿವೇಶನ ಎಲ್ಲಿ ನಡೀತು ಅಂತ ಹೇಳಿ. ಎಸ್ ಸರ್, ಅದು ಸರ್ ನಡೆದು ಮುಂಬೈ ಒಳಗಡೆ ಏನಾಗತ್ತಾ ಒಂದು ಮೊದಲ
ಅಧಿವೇಶನ ನಡೆಯುತ್ತೆ ಅಂತ ನೋಡ್ಕೊಂಡು ಬರ್ತೀವಿ. ಸರ್ 1885 ಸರ್ ಇದು ಮೊದಲ ಮುಂಬೈನಲ್ಲಿಕ್ಕಿಂತ ಪೂರ್ವದಲ್ಲಿ ಏನಾಗಿತ್ತು ಅಂತಂದಾಗ ಪುಣೆಯಲ್ಲಿ ನಡಿಬೇಕಾಗಿತ್ತು. ಪುಣೆಯಲ್ಲಿ ನಡಿಬೇಕಾಗಿತ್ತು. ಇಲ್ಲಿ ಕಾಲರಾ ರೋಗದಿಂದ ಏನಾಯ್ತು ಅಂತಂದಾಗ ಈ ಕಾಲರಾ ರೋಗ ಹರಡ್ತಾ ಇತ್ತು. ಅದಕ್ಕಾಗಿ ಶಿಫ್ಟ್ ಎಲ್ಲಿ ಮಾಡಲಾಯ್ತು ಅಂತಂದಾಗ ಮುಂಬೈಗೆ ಮಾಡಲಾಯ್ತು ಅಂತ ಸಂಸ್ಕೃತ ತೇಜ್ಪಾಲ್ ಸಂಸ್ಕೃತ ಸ್ಕೂಲ್ ಒಳಗೆ ನಡೆದಿರ್ತಕ್ಕಂಥ ಮೊಟ್ಟ ಮೊದಲ ಅಧಿವೇಶನ 1885ರಲ್ಲಿ. ಆ ಒಂದು ಅಧಿವೇಶನದ ಅಧ್ಯಕ್ಷರು WC ಬ್ಯಾನರ್ಜಿ ಅಂತ ಹೇಳ್ಕೊಂಡು ಇದು ಕೂಡ ಏನಾಗಿದೆ ಅಂತ ನೋಡಿದಾಗ ಪ್ರಶ್ನೆಯಾಗಿದೆ. ಉಮೇಶ್ ಚಂದ್ರ ಬ್ಯಾನರ್ಜಿ ಅವರ ಮೇಲೆ ಕೂಡ ಏನಾಗಿದೆ ಪ್ರಶ್ನೆ ಆಗಿದೆ ಅಂತ ನೋಡ್ತಾ ಇದೀವಿ. ವಿದ್ಯಾರ್ಥಿಗಳಿಗೆ ನಿಮ್ದು ನೆನಪಲ್ಲಿ ಇರ್ಬೇಕೇನಂತ ನೋಡಿದಾಗ ಮೊಟ್ಟ ಮೊದಲ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ನಡೆದಿರ್ತಕ್ಕಂಥ 1885 ನಡೆದಿರ್ತಕ್ಕಂಥದ್ದು ಮುಂಬೈನ ಸಂಸ್ಕೃತ ತೇಜ್ಪಾಲ್ ಸಂಸ್ಕೃತ ಸ್ಕೂಲ್ ಒಳಗ. ಹಂಗಾದ್ರೆ ಅಧಿವೇಶನದ ಅಧ್ಯಕ್ಷರು WC ಬ್ಯಾನರ್ಜಿ. ಹಂಗಾದ್ರೆ ಕಾಂಗ್ರೆಸ್ ನ ಹುಟ್ಟು ಹಾಕಿರ್ತಕ್ಕಂಥವ್ರು ಯಾರು ಅಂತ ನೋಡಿದಾಗ A.O. ಹ್ಯೂಮ್ ಅಂತ ಹೇಳಿ. ಇಷ್ಟು ಅಂಶಗಳು ನೋಡ್ಕೊಂಡ್ರೆ ಸಾಕು, ಖಂಡಿತವಾಗಿ ಒಂದು ಅಂಕ ನಿಮ್ಮದಾಗುತ್ತೆ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಂಡ್ ಬಿಡೋಣ ಸರ್. ಒಂದು 3 ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾನೆ. ಒಂದ್ ಎರಡೆರಡು ಇದ್ರ ಒಳಗಡೆ ನಾವೇನ್ ಮಾಡ್ತಾ ಹೋಗೋಣ ನೋಡ್ಕೊಂಡು ಹೋಗೋಣ ಸರ್. ಇಲ್ಲಿ 1905 ಅಂತ ಕೊಟ್ಟಿದ್ದಾನೆ. 1905 ಅಂತ ಕೊಟ್ಟಿದ್ದಾನೆ. ನಿಮ್ಗೆಲ್ಲ ಆಲ್ಮೋಸ್ಟ್ ಗೊತ್ತಿದೆ ಏನಪ್ಪಾ ಅಂತಂದಾಗ ಬಂಗಾಳ ವಿಭಜನೆ ಆಗತ್ತೆ ಸರ್ ಅಂತೇಳಿ ನೋಡ್ಕೊಂಡು ಬರ್ತೀವಿ. ಬಂಗಾಳ ವಿಭಜನೆ ನಡೆದ ವರ್ಷ ಯಾವುದು ಅಂತ ಕೇಳ್ತಾನೆ. 1905 ಬಂಗಾಳ ವಿಭಜನೆ ಆಗತ್ತೆ. ಮಾಡಿದವ್ರು ಯಾರು ಸರ್ ಅಂತಂದಾಗ ನೋಡ್ರಿ ಬಹಳ ಬಾರಿ ಪ್ರಶ್ನೆಗಳನ್ನ ಕೇಳ್ತಾನೆ. ಕರ್ಜನ್ ಯಾರೇ ಲಾರ್ಡ್ ಕರ್ಜನ್ ಎಂಬಂತ ಬ್ರಿಟಿಷರ ಔರಂಗಜೇಬ. ಬ್ರಿಟಿಷರ ಔರಂಗಜೇಬ ಅಂತ ಕರೆಯಲ್ಪಡುವಂತ ವೈಸ್ರಾಯ್ ಲಾರ್ಡ್ ಕರ್ಜನ್ ಎಂಬಂತ ವ್ಯಕ್ತಿ ಏನ್ ಮಾಡ 1905 ಏನ್ ಮಾಡ್ತಾನೆ ಸೆಪ್ಟೆಂಬರ್ 17ರಂದು ಏನ್ ಮಾಡ್ತಾನೆ ಅಂತಂದಾಗ ಬಂಗಾಳ ವಿಭಜನೆ ಏನ ಮಾಡ್ತಾನೆ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತೇಳಿ ನಾನು ಡಿವೈಡ್ ಅನ್ನ ಮಾಡ್ತಾನೆ ಅಂತ ನೋಡ್ಕೊಂಡು ಬರ್ತೀವಿ. ಈ ಲಾರ್ಡ್ ಕರ್ಜನ್ ಅವರನ್ನ ನಾವೇನು ಕರಿತೀವಿ ಸರ್ ಹೇಳಿದಂಗೆ ಭಾರತದ ಅಥವಾ ಬ್ರಿಟಿಷರ ಔರಂಗಜೇಬ ಅಂತೇಳಿ ಆತನನ್ನ ಕರ್ಕೊಂಡು ಬರ್ತೀವಿ ಅಂತೇಳಿ ನೋಡ್ಕೊಂಡು ಬರ್ತೀವಿ. ಇನ್ನೊಂದು ಅದ ಏನ್ರಿ 1916 ಅಂತದ ಸರ್. 1916ರಲ್ಲಿ ಏನಾಗತ್ತೆ ಅಂತೇಳಿ ನೀವು ಕೇಳಬಹುದು. ಸರ್ 1916 ಯಾವ ಅಧಿವೇಶನ ನಡೆಯುತ್ತೆ ಸರ್ ಅಂತೇಳಿ ನೀವು ಭಾಳ ಬಾರಿ ಏನ್ ಮಾಡ್ತಾ ಹೋಗ್ತಾನೆ ಅಂತಂದಾಗ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ ಸರ್. 1916ರಲ್ಲಿ ಹೋಮ್ ರೂಲ್ ಚಳವಳಿ ಏನಾಗತ್ತೆ ಸರ್. ಯಾವ್ದ್ರಿ ಹೋಮ್ ರೂಲ್ ಚಳವಳಿ ಏನಾಗತ್ತೆ ಅಂತಂದಾಗ ಈ ಹೋಮ್ ರೂಲ್ ಚಳವಳಿ ನಡೆಯುತ್ತೆ. ಹಾಗಾದ್ರೆ ಸರ್ ಇಲ್ಲಿ ಪ್ರಶ್ನೆ ಏನು ಕೇಳ್ತಾನೆ ಏನಂತ ಅಂತಂದಾಗ ಹೋಮ್ ರೂಲ್ ಚಳವಳಿಯ ಮದ್ರಾಸಿನಿಂದ ಭಾಗವಹಿಸಿದವರು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಇಲ್ಲಿ ಅನಿ ಬೆಸೆಂಟ್ ಅವರು ಏನ್ ಮಾಡ್ತಾರೆ ಮದ್ರಾಸ್ ಪ್ರಾಂತ್ಯದಿಂದ ಭಾಗವಹಿಸ್ತಾರೆ. ಮುಂಬೈ ಪ್ರಾಂತ್ಯದಿಂದ ಭಾಗವಹಿಸಿದವರು ಯಾರು ಅಂತ ಕೇಳ್ತಾನೆ. ಅವರು ತಿಲಕ್ ರವರು ಬಾಲಗಂಗಾಧರ್ ತಿಲಕ್ ರವರು ಏನ್ ಮಾಡ್ತಾರೆ ಮುಂಬೈ ಪ್ರಾಂತ್ಯದಿಂದ ಭಾಗವಹಿಸ್ತಾರೆ ಅಂತೇಳಿ ನೋಡ್ಕೊಂಡು ಬರ್ತೀವಿ. ಓಕೆ, ಇದು 1858 ಬ್ರಿಟನ್ ರಾಣಿಯ ಘೋಷಣೆ ಅಂತ ಕರಿತೀವಿ. ಏನ್ರಿ ಬ್ರಿಟನ್ ರಾಣಿಯ ಘೋಷಣೆ ಅಂತ ಕರ್ಕೊಂಡು ಬರ್ತೀವಿ. ಇದನ್ನ ಬ್ರಿಟನ್ ರಾಣಿಯ ಮ್ಯಾಗ್ನಾ ಕಾರ್ಟ್ ಅಥವಾ ಘೋಷಣೆ ಅಂತ ಕರಿತೀವಿ. ಇದು ಕೂಡ ನಿಮಗೆ ನೆನಪಿರಲಿ. ಈ ಒಂದು ಘೋಷಣೆಯನ್ನ ಯಾರು ಮಾಡಿದ್ರು ಅಂತೇಳಿ ಕೂಡ ఒక ಪ್ರಶ್ನೆ ಏನು ಕೇಳ್ತಾನೆ. ಅದು ಕೂಡ ನೋಡ್ರಿ ಭಾರತದ ಮೊದಲ ವೈಸ್ರಾಯ್ ಅಂತ ಕರಿತೀವಿ. ಯಾರೇ ಲಾರ್ಡ್ ಕ್ಯಾನಿಂಗಮ್ ಅಂತ ವ್ಯಕ್ತಿ ಏನ್ ಮಾಡ ಬ್ರಿಟನ್ ರಾಣಿಯ ಘೋಷಣೆಯನ್ನ ದೆಹಲಿಯಲ್ಲಿ ಘೋಷಿಸಲಾಯಿತು ಅಂತೇಳಿ ನೋಡ್ತೀವಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಬಂಧುಗಳೇ. ಯಾವುದೇ ಕಾರಣಕ್ಕೂ ಕ್ಲಾಸ್ ಅನ್ನ ನಿಲ್ಲಿಸಬೇಡಿ. ಸೊ ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಆಗಿ ಈ ಒಂದು ಸೀರೀಸ್ ಅನ್ನ ನೀವೆಲ್ಲ ನೋಡಬೇಕು. ಬಹಳ ಅದ್ಭುತವಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅಡಗಿದೆ. ಸೊ ಎಲ್ಲ ಸರ್ವ ವಿಷಯಗಳ ಸರ್ವಜ್ಞ ಅಂತ ಕರಿತಿರ್ತಕ್ಕಂಥ ದುಂಡಪ್ಪ ಸರ್ ಅವರು ಇವತ್ತು ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಹಿಯರ್. ಸೊ ಹಾಗಾದ್ರೆ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಸರ್, ಯಾವುದೇ ಕಾರಣಕ್ಕೂ ತಡ ಮಾಡದೆ. ಸೊ 1498ರಲ್ಲಿ ಯುರೋಪಿನಿಂದ ಭಾರತದ ಹೊಸ ಸಮುದ್ರ ಮಾರ್ಗವನ್ನು ಕಂಡು ಹಿಡಿದ ಪೋರ್ಚುಗೀಸ್ ಪರಿಶೋಧಕನ ಹೆಸರೇನು ಅಂತ ಹೇಳಿ. ವಾಟ್ ವಾಸ್ ದಿ ನೇಮ್ ಆಫ್ ದಟ್ ಪೋರ್ಚುಗೀಸ್ ಎಕ್ಸ್ಪ್ಲೋರರ್ ಹೂ ಡಿಸ್ಕವರ್ಡ್ ದಿ ನ್ಯೂ ಸಿ ರೂಟ್ ಆಫ್ ಇಂಡಿಯಾ ಫ್ರಮ್ ಯುರೋಪಿಯನ್ 1498? ಎಷ್ಟು ಏನು ಸಿಂಪಲ್ ಆಗಿ ನೋಡೋದಾದ್ರೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದಿರ್ತಕ್ಕಂಥ ಯುರೋಪಿಯನ್ ಯಾರು ಅಂತ ಹೇಳಿ. ಸೊ ಆಪ್ಷನ್ ಗಳಿದೆ. ಕೊಲಂಬಸ್, ಏನು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಇದೆ, ಫ್ರಾನ್ಸಿಸ್ ಡಿ ಅಲ್ಬುಕರ್ಕ್ ಇದೆ, ಹಾಗೂ ವಾಸ್ಕೋ ಡ ಗಾಮಾ ಅಂತ ಇದೆ. ಎಷ್ಟು ಸರಳವಾಗಿರ್ತಕ್ಕಂಥ ಪ್ರಶ್ನೆ ಸರ್ ಇದು. ಬಹಳ ಸರಳವಾಗಿರಂಥ ಪ್ರಶ್ನೆ ಸರ್. ಇವಾಗ ಡೈರೆಕ್ಟ್ ಆಗಿ ಪ್ರಶ್ನೆ ಏನು ಕೇಳಬಹುದಾಗಿತ್ತು ಸರ್. 1948ರಲ್ಲಿ ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿದಂಥ ನಾವಿಕ ಯಾರು ಅಂತ ಕೇಳಬಹುದಾಗಿತ್ತು. ಆದ್ರಿಂದ ಅವರು ಎಷ್ಟೊಂದು ಸುದೀರ್ಘವಾಗಿ ಅಂತ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅದು ಬಹಳ ಸಿಂಪಲ್ ಆಗಿರುವಂಥ ಒಂದು ಪ್ರಶ್ನೆ ಅಂತೇಳಿ ನಾವು ನೋಡ್ಕೊಂಡ್ ಬರ್ಬೇಕಾಗತ್ತೆ. ಯಾಕೆ ಸರ್ ಅಂತಂದಂಥ ಸಂದರ್ಭದಲ್ಲಿ ನೋಡ್ರಿ ಅವ್ರು ಏನು ಕೇಳಿದಾನೆ ಅಂತಂದಾಗ 1948ರಲ್ಲಿ ಭಾರತಕ್ಕೆ ಒಂದು ಜಲಮಾರ್ಗವನ್ನ ಕಂಡು ಹಿಡಿದಂಥ ವ್ಯಕ್ತಿ ಯಾರು ಅಂತಂದಾಗ ನಿಮಗೆಲ್ಲ ಗೊತ್ತದೆ ವಾಸ್ಕೋ ಡಿ ಗಾಮಾ ಅಂತೇಳಿ ನಾವು ನೋಡ್ಕೊಂಡು ಬರ್ತೀವಿ ಸರ್. ವಾಸ್ಕೋ ಡಿ ಗಾಮಾ ಭಾರತಕ್ಕೆ ಒಂದು ಜಲಮಾರ್ಗವನ್ನ ಕಂಡು ಹಿಡಿದ ಅಂತೇಳಿ ಕರಿತೀವಿ. ನಿಮಗೆ ಗೊತ್ತಿರಬೇಕು ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ ರಾಷ್ಟ್ರ ಯಾವುದು ಅಂತಂದಾಗ
ಪೋರ್ಚುಗೀಸರು ಅಂತ ಕರ್ಕೊಂಡು ಬರ್ತೀವಿ, ಪೋರ್ಚುಗಲ್ ದೇಶ ಅಥವಾ ಪೋರ್ಚುಗಲ್ ಅಂತೇಳಿ ನಾವು ಕರ್ಕೊಂಡು ಬರ್ತೀವಿ. ಈ ಪೋರ್ಚುಗಲ್ ಎಂಬಂತ ಒಂದು ದೇಶನೇ ಏನಪ್ಪಾ ಅಂತ ತಂದಾಗ ಭಾರತಕ್ಕೆ ಮೊದಲ ಬಾರಿಗೆ ಏನು ಮಾಡಿತ್ತು, ಒಂದು ವಿದೇಶಿ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂತು ಅಂತೇಳಿ ನಾವು ಕರ್ಕೊಂಡು ಬರ್ತೀವಿ ಸರ್. ಹಾಗಾದ್ರೆ ಈ ಪೋರ್ಚುಗಲಿನ ಬಗ್ಗೆ ನಿಮ್ಗೆ ಸರ್ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ಅಂದ್ರೆ ಭಾರತಕ್ಕೆ ಮೊದಲ ಬಾರಿಗೆ ಒಂದು ಜಲಮಾರ್ಗಕ್ಕೆ ಶೋಧನೆಯಲ್ಲಿ ತೊಡಗಿದಂತ ರಾಷ್ಟ್ರ ಯಾವುದು ಅಂತಂದಾಗ ಪೋರ್ಚುಗಲ್ ಅಂತ ಕರ್ಕೊಂಡು ಬರ್ತೀವಿ ಸರ್. ಯಾಕೆ ಸರ್ ಇವರು ಭಾರತಕ್ಕೆ ಪೋರ್ಚುಗೀಸರು ಬರಬೇಕಾಗಿತ್ತು ಅಂತಂದಂತ ಸಂದರ್ಭದಲ್ಲಿ ಅದು ನಮಗೆ ಬೇಕಾಗಿರುತ್ತೆ. ಯಾಕಂದರೆ ಭಾರತದ ಒಂದು ಸಾಂಬಾರ್ ಪದಾರ್ಥಗಳು ಯುರೋಪ್ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ಬೇಡಿಕೆ ಇರುತ್ತೆ ಸರ್. ಭಾರತದ ಒಂದು ಸಾಂಬಾರ ಪದಾರ್ಥಗಳು ಅಂದರೆ ಯುರೋಪ್ ಮಾರುಕಟ್ಟೆ ಅತಿ ಹೆಚ್ಚಿನ ಬೇಡಿಕೆ ಇದ್ದುದರಿಂದಾಗಿ ಭಾರತಕ್ಕೆ ಏನು ಮಾಡ್ತಾ ಇರ್ತಾರೆ, ಅವರು ವ್ಯಾಪಾರವನ್ನು ಮಾಡಬೇಕು. ವ್ಯಾಪಾರವನ್ನು ಮಾಡಬೇಕಾದಾಗ ಹೊಸ ಒಂದು ಜಲಮಾರ್ಗಗಳನ್ನು ಶೋಧನೆ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ತೊಡಗಿದಂಥ ಮೊದಲ ರಾಷ್ಟ್ರ ಯಾವುದು ಅಂತಂದಾಗ ಪೋರ್ಚುಗಲ್ ಅಂತೇಳಿ ಕರಿತೀವಿ. ನಿಮಗೆ ಗೊತ್ತಿಲ್ಲ, ಅತಿ ಹೆಚ್ಚು ಸಾಂಬಾರ್ ಪದಾರ್ಥಗಳು ಬೆಳೆಯುವ ರಾಜ್ಯ ಕೇರಳ. ಇವರು ಮೊದಲು ಬಂದಿದ್ದು ಕೂಡ ಎಲ್ಲಿ ಅಂತಂದಾಗ ಕೇರಳ ಅಂತೇಳಿ ಕೊಲ್ಲಿಕೋಟೆಯಲ್ಲಿ ಕಪ್ಪಾಡ ಎಂಬಂತ ಹಳ್ಳಿಗೆ ಬರ್ತಾರೆ. ಕಪ್ಪಾಡ ಎನ್ನುವಂತ ಒಂದು ಹಳ್ಳಿಗೆ ಬರ್ತಾರೆ ಸರ್. ಬಂದ್ರು ಅಂತ ನೋಡ್ತಾ ಇದೀವಿ. ವಾಟ್ ಅಬೌಟ್ ಕೊಲಂಬಸ್ ಸರ್? ಕೊಲಂಬಸ್ ಮಾಡಿರ್ತಕ್ಕಂಥ ಒಂದು ಅಚೀವ್ಮೆಂಟ್ ಅಂತ ಬಂದಾಗ ಸರ್, ಕೊಲಂಬಸ್ ಅಂತ ತಂದಾಗ ಅಮೆರಿಕವನ್ನ ಅಮೆರಿಕಾ ಖಂಡವನ್ನ ಕಂಡು ಹಿಡಿದಿರ್ತಕ್ಕಂಥದ್ದು ಕೊಲಂಬಸ್. ಅಲ್ಲಿ ಅಮೆರಿಕೋ ವೆಸ್ಪುಸಿ ಮತ್ತು ಕೊಲಂಬಸ್ ಅನ್ನ ಡಿವೈಡ್ ಮಾಡ್ಕೊಳ್ತಾ ಇದೀವಿ. ಉತ್ತರ ಅಮೆರಿಕಾ ಖಂಡ ಮತ್ತು ದಕ್ಷಿಣ ಅಮೆರಿಕಾ ಖಂಡ ಅಂತ ಹೇಳಿ. ಇನ್ನು ಹಾಗೇನೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತ ಹೇಳಿ ಬಂದಾಗ ಸರ್, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಸರ್ ಇವತ್ತಿನ ಬಗ್ಗೆ ಬಹಳ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾ ಇರ್ತಾನೆ ಆಲ್ಮೋಸ್ಟ್. ಯಾಕಂತಂದಾಗ ಇವರು ಪೋರ್ಚುಗಲ್ನಲ್ಲಿ ವೈಸ್ರಾಯ್ಗಳ ಆಳ್ವಿಕೆ ಅಂತ ನೋಡ್ಕೊಂಡು ಹೋಗ್ತೀವಿ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತಂದಾಗ ಇವನೊಂದು ನೀತಿ ಬರುತ್ತೆ ಸರ್. ಏನಪ್ಪಾ ಅಂತಂತ ಅಂದಾಗ ನೀರಿನ ನೀತಿ ಅಥವಾ ಏನು ಕರಿತೀವಿ, ನೀರಿನ ನೀತಿ ಅಥವಾ ಜಲನೀತಿ ಅಂತೇಳಿ ಕರ್ಕೊಂಡು ಬರ್ತೀವಿ. ಹಾಗಾಗಿ ಸರ್ ನೀತಿ ಅಂತ ನಾವು ಕರಿತೀವಿ ಸರ್. ನೀರಿನ ನೀತಿ ಅಥವಾ ಇದನ್ನ ಇರ್ತೀವಿ ಅಂತಂದಾಗ ನೋಡ್ರಿ, ಜಲನೀತಿ ಇಂಗ್ಲಿಷ್ ಏನಂತ ಕರಿತೀವಿ ಅಂತಂದ್ರೆ ಬ್ಲೂ ವಾಟರ್ ಪಾಲಿಸಿ ಅಂತ ಕರ್ಕೊಂಡು ಬರ್ತೀವಿ. ಬ್ಲೂ ವಾಟರ್ ಪಾಲಿಸಿ ಅಂದ್ರೆ ಏನ್ ಸರ್? ಹಿಂಗಂದ್ರೆ ಅರ್ಥ ಆಗ್ತಾ ಇಲ್ಲ ನನಗೆ. ಬ್ಲೂ ವಾಟರ್ ಪಾಲಿಸಿ ಅಂತಂದ್ರೆ ಏನು ಸರ್ ಅಂತಂದಾಗ ಭಾರತ ಸುತ್ತಲೂ 3 ಸಮುದ್ರಗಳಿಂದ ಸುತ್ತಲಲ್ಪಟ್ಟಿದೆ. ಆದರೆ ಯಾವುದಾದ್ರೂ ಒಬ್ಬ ದೇಶಗಳು ಭಾರತದ ಮೇಲೆ ದಾಳಿ ಮಾಡಬೇಕಾದ್ರೆ ಜಲಮಾರ್ಗವಾಗಿ ಬರಬೇಕು. ಆದ್ದರಿಂದ ನಾವು ಈ ಒಂದು 3 ಮಾರ್ಗಗಳನ್ನು ನಾವು ಏನಾದರೂ ನಮ್ಮ ಒಂದು ಅಧೀನದಲ್ಲಿ ಇಟ್ಟುಕೊಂಡಿವಿ ಅಂತಂದ್ರೆ ಬಾಹ್ಯ ದಾಳಿಗಳು ಆಗುವುದಿಲ್ಲ. ನಾವೇನು ಮಾಡ್ಬೋದು, ಶಾಶ್ವತವಾಗಿ ಇಲ್ಲಿ ನೆಲೆಗೂರಬಹುದು ಎಂಬಂತ ಒಂದು ಕಾರಣದಿಂದ ಏನು ಮಾಡ್ತಾನೆ ಅಂತಂದಾಗ ಇದನ್ನ ಬ್ಲೂ ವಾಟರ್ ಪಾಲಿಸಿ ಅಂತಲೇ ಕರಿತೀವಿ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಇವನು 1505ರಿಂದ 1509 ಮಧ್ಯದಲ್ಲಿ ಇರ್ತಾನೆ ಸರ್ ಅಂತೇಳಿ ನಾವು ನೋಡ್ಕೊಂಡು ಬರ್ತೀವಿ. ಅದೇ ರೀತಿಯಾಗಿ ಅಲ್ಬುಕರ್ಕ್ ಅಂತ ಬಂದಾಗ ಸರ್, ಎಸ್ ಸರ್, ಅಲ್ಬುಕರ್ಕ್ ಈತನು ಕೂಡ ಅತ್ಯಂತ ಪ್ರಮುಖವಾಗಿರುವಂತ ಈತನ ಕಾಲಾವಧಿ ನೋಡ್ಕೊಂಡು ಬಿಡೋಣ ಸರ್. 1510ರಿಂದ ಬರ್ತಾನೆ ಸರ್. 1510ರಿಂದ 1515ರ ಮಧ್ಯದಲ್ಲಿ ಏನ್ ಮಾಡ್ತಾನೆ ಅಂತಂದಾಗ ಈತ ಅಲ್ಬುಕರ್ಕ್ ಆಳ್ವಿಕೆಯನ್ನು ಮಾಡ್ತಾನೆ ಅಂತೇಳಿ ನೋಡ್ತೀವಿ. ಹಾಗೆ ಸರ್ ಈತನ ಮೇಲೆ ಕೇಳುವಂತ ಪ್ರಶ್ನೆನೇ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಏನ್ ಸರ್ ಅಂತಂದಾಗ 1510ರಲ್ಲಿ ಗೋವಾವನ್ನ ಏನು ಮಾಡ್ತಾನೆ ಅಂತಂದಾಗ ವಶಪಡಿಸಿಕೊಳ್ತಾನೆ ಸರ್. ಈತನಿಗೆ ಸಹಾಯ ಮಾಡಿರ್ತಕ್ಕಂಥ ನಮ್ಮ ಧೀರ ವೀರ ಶೂರ ಕನ್ನಡಿಗ ಅಂತ ಹೇಳಿದಾಗ ವಿಜಯನಗರದ ಅರಸನಾಗಿರುವಂತ ಶ್ರೀಕೃಷ್ಣ ದೇವರಾಯ ಈತನಿಗೆ ಸಹಾಯ ಮಾಡ್ತಾನೆ ಸರ್. ಪ್ರಶ್ನೆ ಕೇಳಬಹುದು ಸರ್, ಗೋವಾ ಯಾರ ಅಧೀನದಲ್ಲಿ ಇತ್ತು ಸರ್ ಅಂತಂದಾಗ ವಿಜಯಪುರದ ಮಣಿತನದ ಸ್ಥಾಪಕ, ವಿಜಯಪುರದ ಆದಿಲ್ ಶಾಹಿಗಳ ಮಣಿತನದ ಸ್ಥಾಪಕನಾದಂತ ಆದಿಲ್ ಶಾಹಿ ಅಂದ್ರೆ ಯೂಸುಫ್ ಆದಿಲ್ ಶಾಹನ ಅಧೀನದಲ್ಲಿ ಇತ್ತು ಅಂತೇಳಿ ನಾವು ನೋಡ್ಕೊಂಡು ಬರ್ತೀವಿ. ಯೂಸುಫ್ ಆದಿಲ್ ಶಾಹಿನ ಕಾಲದಲ್ಲಿ ಇತ್ತು. ಅದನ್ನ 1510ರಲ್ಲಿ ಗೋವಾವನ್ನು ವಶಪಡಿಸಿಕೊಂಡು ಸರ್. ಹಾಗಾದ್ರೆ ಇವ್ರು ಕೇಳ್ತಾನೆ, ಭಾರತದಲ್ಲಿ ಗೋವಾ ಯಾರ ರಾಜಧಾನಿ ಆಗಿತ್ತು ಅಂತಂದಾಗ ಪೋರ್ಚುಗೀಸರು. ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಸರ್, ಪೋರ್ಚುಗೀಸರು ಭಾರತಕ್ಕೆ ಬಂದ ಮೊದಲ ವಿದೇಶಿಗರು, ಭಾರತವನ್ನು ತೊರೆದ ಕೊನೆಯ ವಿದೇಶಿಗರು ಯಾರಪ್ಪ ಅಂತಂದಾಗ ಪೋರ್ಚುಗೀಸರು. 1961ರಲ್ಲಿ ಸರ್ ಅಲ್ಲಿವರೆಗೆ ಏನ್ ಮಾಡ್ತಾರೆ, ಪೋರ್ಚುಗೀಸರ ಅಧೀನದಲ್ಲಿ ಗೋವಾ ಇರುತ್ತೆ ಸರ್. ಹಾಗಾದ್ರೆ ಯಾವ ಆಪರೇಷನ್ ಮೂಲಕ? ಎಸ್ ಸರ್, ಇದನ್ನು ಆಪರೇಷನ್ ವಿಜಯ ಎಂಬಂತ ಒಂದು ಕಾರ್ಯಾಚರಣೆಯ ಮೂಲಕ, ಆಪರೇಷನ್ ವಿಜಯ 2 ಹಂತದಲ್ಲಿ ಬರ್ತಾವೆ ಸರ್. ಒಂದು ಕಾರ್ಗಿಲ್ ವಾರದಲ್ಲಿ ಬರುತ್ತೆ 1998-99 ನಡೆದಂತ ಕಾರ್ಗಿಲ್ ವಾರದಲ್ಲಿ ಬರುತ್ತೆ. ಇನ್ನೊಂದು ಆಪರೇಷನ್ ವಿಜಯ ಅಂತೇಳಿ ಇಲ್ಲಿ ಒಂದು ಕಾರ್ಯಾಚರಣೆಯನ್ನು ಮಾಡುವುದರ ಮೂಲಕ ಸಂವಿಧಾನದ 12ನೇ ತಿದ್ದುಪಡಿಯನ್ನು ಮಾಡಿ ಇದನ್ನ ಭಾರತಕ್ಕೆ ಸೇರ್ಪಡೆ ಮಾಡ್ಕೋತಾರೆ ಸರ್ ಗೋವಾವನ್ನ. ಗೋವಾ 1987ರಲ್ಲಿ
87ರಲ್ಲಿ ಏನಾಗತ್ತೆ ಅಂತಂದಾಗ ಭಾರತದ 25ನೆಯ ರಾಜ್ಯವಾಯಿತು ಇದು ಅಂತ. ಮೋಸ್ಟ್ ಇಂಪಾರ್ಟೆಂಟ್ ಬಂಧುಗಳೇ. ಸರ್ ಭಾರಿ ಇಂಪಾರ್ಟೆಂಟ್ ಅಂಶ ಹೇಳ್ಯಾರ. ಯಾಕಂತಂದ್ರ SSC ಫೇಸ್ 6 ಒಂದ್ ಸಲ ಕ್ವಶನ್ ಆಗಿದೆ, SSC MTS ಒಂದ್ ಸಲ ಕ್ವಶನ್ ಆಗಿದೆ 1987. ಅಂತಂದ್ರ ಗೋವಾ ರಾಜ್ಯವಾಗಿ ಹೊರಹೊಮ್ಮಿದ್ದು ಯಾವ ಇಸ್ವಿಯಲ್ಲಿ ಅಂತ ಪ್ರಶ್ನೆ ಆಗಿತ್ತು. ಇದು ಭಾರತದ 25ನೇ ರಾಜ್ಯವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು 1987ರಲ್ಲಿ. ಹಾಗಾದ್ರೆ ಅದಕ್ಕಿಂತ ಮುಂಚೆ ಅದು ಕೇಂದ್ರಾಡಳಿತ ಪ್ರದೇಶವಾಗಿತ್ತು. ಎಸ್ ಸರ್, ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಹಾಗಾದ್ರೆ ಬನ್ನಿ ಮುಂದಿನ ಒಂದು ಪ್ರಶ್ನೆ ಹೋಗೋಣ ಸರ್. ಓಕೆ ಸರ್. ಮುಂದಿನ ಪ್ರಶ್ನೆ ಯಾವ್ದಂತ ನೋಡೋಣ. ಮುಂದಿನ ಪ್ರಶ್ನೆ ಏನಂತ ನೋಡಿದಾಗ ಬಂಧುಗಳೇ, 1793ರಲ್ಲಿ ಬಂಗಾಳ ಮತ್ತು ಬಿಹಾರದಲ್ಲಿ ಶಾಶ್ವತ ನೆಲೆಯನ್ನ ಪ್ರಾರಂಭಿಸಿದವರು ಯಾರು ಅಥವಾ ಖಾಯಂ ಜಮೀನ್ದಾರಿ ಪದ್ಧತಿಯನ್ನ ಸ್ಥಾಪಿಸಿದವರು ಯಾರು? ಇದನ್ನ ನಾವು ಇಂಗ್ಲಿಷ್ ಆಗಿ ಏನ್ ಕೊಟ್ಟಿವಿ, ಹೂ ಸ್ಟಾರ್ಟೆಡ್ ದಿ ಪರ್ಮನೆಂಟ್ ಸೆಟಲ್ಮೆಂಟ್ ಅಥವಾ ಇದನ್ನೇನ್ ಕರಿಬಹುದು, ಪರ್ಮನೆಂಟ್ ಲ್ಯಾಂಡ್ ಸೆಟಲ್ಮೆಂಟ್ ಇನ್ ಬೆಂಗಾಲ್ ಅಂಡ್ ಬಿಹಾರ್ ಇನ್ 1793. ಹಾಗಾದ್ರೆ ಸರ್ ಇದಕ್ಕೆ ನಿಮ್ಮ ಉತ್ತರ? ಓಕೆ ಸರ್, ಇಲ್ಲಿ ಪ್ರಶ್ನೆಯನ್ನು ಬಹಳ ಚೆನ್ನಾಗಿ ಕೊಟ್ಟಿದ್ದಾನೆ ಸರ್. ಇಲ್ಲಿ ನಾವು ಈ ಒಂದು ಇಶ್ವೆಯನ್ನು ನೋಡಿಕೊಂಡು ಬಿಟ್ಟಿವಿ ಅಂತಂದ್ರೆ ನೋಡ್ರಿ 1793 ಎಂಬಂತ ಒಂದು ಇಶ್ವೆಯನ್ನು ನೋಡ್ಕೊಂಡು ಬಿಟ್ಟಿವಿ ಅಂತಂದಾಗ ನಿಮ್ಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಯಾಕಂತಂದಾಗ ಈ ಬಂಗಾಳದ ಗವರ್ನರ್ ಜನರಲ್ ಅಂತ ನೋಡ್ಕೊಂಡು ಬರ್ತೀವಿ ಸರ್. ಇವಾಗ ನಾವು ಮೊದಲ ಬಂಗಾಳದ ಗವರ್ನರ್ ಅಂತ ನೋಡುವಂತ ಸಂದರ್ಭದಲ್ಲಿ ರಾಬರ್ಟ್ ಕ್ಲೇವ್ ಬಂಗಾಳದ ಮೊದಲ ಗವರ್ನರ್ ಆಗಿದ್ದ. ಅಂದ್ರೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರಂತ ಕೇಳ್ತಾರೆ ಸರ್, ಅವ್ರು ಯಾರಪ್ಪ, ವಾರನ್ ಹೆಸ್ಟಿಂಗ್ ಅಂತ ನೋಡಿ. ಆ ವಾರನ್ ಹೆಸ್ಟಿಂಗ್ಸ್ ನ ನಂತರದಲ್ಲಿ ಬಂದಂತ ವ್ಯಕ್ತಿ ಯಾರಪ್ಪ ಅಂತಂದಾಗ ಕಾರ್ನ್ವಾಲಿಸ್. ಯಾರೇ ಲಾರ್ಡ್ ಕಾರ್ನ್ವಾಲಿಸ್ ಅಂತೇಳಿ ನಾವು ಕರ್ಕೊಂಡು ಬರ್ತೀವಿ. ಎಸ್, ಚಾರ್ಲಸ್ ಕಾರ್ನ್ವಾಲಿಸ್ ಅಂತೇಳಿ ನೋಡ್ತೀವಿ. ಮೊದಲ ಆನ್ಸರ್ ಏನ್ ಸರ್ ಅಂತಂದಾಗ ಕಾರ್ನ್ವಾಲಿಸ್ ಅಂತೇಳಿ ಸರಿಯಾಗಿರ್ತಕ್ಕಂಥ ಉತ್ತರ ಬಂಧುಗಳೇ ಕಾರ್ನ್ವಾಲಿಸ್ ಅಂತ ಹೇಳಿ. ಎಸ್. ಹಾಗಾದ್ರೆ ಸರ್ ಇವತ್ತನ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡು ಬಿಡೋಣ ಸರ್. ಈತನ ಕಾಲಾವಧಿಯಲ್ಲಿ ಏನು ಸರ್, ಹಾಗಾದ್ರೆ 1793ರಲ್ಲಿ ಸರ್ ಈತ ಏನು ಮಾಡಿದ, ಕಾಯಂ ಜಮೀನ್ದಾರಿ ಪದ್ಧತಿ ಅಂತೇಳಿ ಕರಿತೀವಿ. ಏನ್ರಿ, ಕಾಯಂ ಜಮೀನ್ದಾರಿ ಪದ್ಧತಿ ಅಂತೇಳಿ ಕರ್ಕೊಂಡು ಬರ್ತೀವಿ. ಎಸ್, ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೊಳಿಸ ಸರ್. ಎಲ್ಲಿ ಜಾರಿಗೊಳಿಸಿದ ಅಂತ ಪ್ರಶ್ನೆ ಕೇಳ್ತಾ ನೋಡಿ, ಅಲ್ಲೇ ಕೊಟ್ಟಿದ್ದಾನತ. ಎಲ್ಲತ್ತಂತಂದಾಗ ಯಾದ್ರಿ ಬಂಗಾಳ, ಬಿಹಾರ, ಬಂಗಾಳ, ಬಿಹಾರ, ಒಡಿಶಾ ಸರ್. ಆಲ್ರೆಡಿ FDA ಕ್ವಶನ್ ಕೂಡ ಆಗಿದೆ ಸರ್. ಇದು FDA ಕೂಡ ಏನಾಗಿದ್ದಾರೆ ಪ್ರಶ್ನೆ ಏನಕ್ಕೆ ಸರ್, ಏನ್ರಿ ಕಾಯಂ ಜಮೀನ್ದಾರಿ ಪದ್ಧತಿ ಅಂತಂದ್ರೆ, ಇವಾಗ ಸರ್ ಏನಿರುತ್ತೆ ಅಂತಂದಾಗ ಒಂದು ಪ್ರದೇಶ ಇರುತ್ತೆ. ಈ ಪ್ರದೇಶದಲ್ಲಿ ಒಬ್ಬ ಜಮೀನ್ದಾರ ಇರ್ತಾನೆ. ಆ ಜಮೀನ್ದಾರನ ಒಂದು ಕಾರ್ಯಗಳೇನು ಅಂತಂದಾಗ ಈ ಪ್ರದೇಶದಲ್ಲಿರುವಂತ ರೈತರಿಂದ ತೆರಿಗೆಯನ್ನು ಸಂಗ್ರಹಿಸಿ ಯಾರಿಗೆ ಕಟ್ಟುವುದು, ಬ್ರಿಟಿಷರಿಗೆ ನೀಡುವುದು. ಈ ಜಮೀನ್ದಾರ ಏನ್ ಮಾಡ್ತಾ ಇದ್ದ, ಇಲ್ಲಿಯ ತೆರಿಗೆಗಳನ್ನು ಸಂಗ್ರಹ ಮಾಡಿ ಕಟ್ತಾ ಇದ್ದ ಬ್ರಿಟಿಷರಿಗೆ. ಬ್ರೋಕರ್, ಎಸ್, ದಲ್ಲಾಳಿ ಅಂತೇಳಿ ಕರಿತೀವಿ ಸರ್ ನಾವು. ಮಧ್ಯಸ್ಥಿಕೆಗಾರನ ಕೆಲಸ ಮಾಡ್ತಾ ಇದ್ದ. ಅದಕ್ಕಾಗಿ ಇವ್ ಏನ್ ಮಾಡ್ತಾ ಇದ್ದ ಅಂತಂದಾಗ ಬ್ರಿಟಿಷರು 10 ರೂಪಾಯಿ ತೆರಿಗೆಯನ್ನು ಹೇರಿದೆ ಅಂತಂದಾಗ ಇವ್ 15 ರೂಪಾಯಿ ತೆರಿಗೆಯನ್ನ ರೈತರ ಮೇಲೆ ಹೇರ್ತಾ ಇದ್ದ, ವಸೂಲಿ ಮಾಡಿ ರೈತರಿಗೆ ಹೊರೆಯನ್ನು ಮಾಡ್ತಾ ಇದ್ದ. ಇತ್ತೀಚೆಗೆ ಈ ಯಾವುದು ಕಾಟರ ಎನ್ನುವಂತ ಒಂದು ಚಲನಚಿತ್ರ ದರ್ಶನ್ ಅವರದು. ಸೊ ಈ ಒಂದು ಬೇಸ್ಡ್ ಆಗಿರತಕ್ಕಂತ ಸಿನಿಮಾ ಕೂಡ ಹೌದು. ಹೌದು ಸರ್. ಹಾಗಾದ್ರೆ ಈ 15% ತೆರಿಗೆ ಇಟ್ಟುಕೊಂಡು ಏನಾದ ಶ್ರೀಮಂತನಾಗ್ತಾ ಹೋದ. ಇವನೇನು ಮಾಡಿದ ಅಂತಂದಾಗ ಈ ಜಮೀನ್ದಾರನ ಮಗನೇ ಮುಂದಿನ ಜಮೀನ್ದಾರನಾಗಬೇಕು. ಕಾಯಂ ಜಮೀನ್ದಾರಿ ಪದ್ಧತಿ ಅಂದ್ರೆ ಏನ್ರಿ, ಜಮೀನ್ದಾರನ ಮಗನೇ ಮುಂದಿನ ಜಮೀನ್ದಾರನಾಗಬೇಕು. ಅಂದ್ರೆ ವಂಶ ಪರಂಪರೆಯಾಗಿ ನಡ್ಕೊಂಡು ಹೋಗ್ಬೇಕು ಸರ್. ಈ ರೀತಿ ಒಂದು ಪದ್ಧತಿಯನ್ನ ಜಾರಿಗೊಳಿಸಿದವರು ಯಾರು ಅಂತಂದಾಗ ಕಾರ್ನ್ವಾಲಿಸ್ ಅಂತೇಳಿ ಕರ್ಕೊಂಡು ಬರ್ತೀವಿ. ಈತನ ಕಾಲದಲ್ಲಿ ಇನ್ನೂ ಕೆಲವೊಂದು ಸುಧಾರಣೆಗಳು ಕೇಳ್ತಾನೆ ಸರ್. ಈತನ ಕಾಲದ ಸುಧಾರಣೆಗಳು ಏನು ಅಂತಂದಾಗ ನ್ಯಾಯಾಂಗ ಸುಧಾರಣೆ ಅಂತ ಕರ್ಕೊಂಡು ಬರ್ತೀವಿ ಸರ್. ಯಾವ್ದ್ರಿ, ನ್ಯಾಯಾಂಗ. ಎಸ್ ಸರ್, ನ್ಯಾಯಾಂಗ ಸುಧಾರಣೆ ಏನೆಂತು ಸರ್ ಅಂತ. ಎಸ್, ನ್ಯಾಯಾಂಗ ಸುಧಾರಣೆ ತಂದಾಗ ನಮ್ಮಲ್ಲಿ ಏನಿತ್ತು ಅಂತಂದಾಗ 1773ರಲ್ಲಿ ಒಂದು ಆಕ್ಟ್ ಬರುತ್ತೆ ಸರ್, ರೆಗ್ಯುಲೇಟಿಂಗ್ ಆಕ್ಟ್ ಅಂತ. ಆಕ್ಟ್ ಲಾರ್ಡ್ ವಾರನ್ ಹೆಸ್ಟಿಂಗ್ ಕಾಲದಲ್ಲೇ ಬರುತ್ತೆ. ನಿಯಂತ್ರಣ ಕಾಯ್ದೆ ಅಂತೇಳಿ ನಾವು ಕರ್ಕೊಂಡು ಬರ್ತೀವಿ ಸರ್. ಈ ಒಂದು ಕಾಯ್ದೆ ಅಡಿಯಲ್ಲಿ ಏನಾಗತ್ತೆ ಅಂತಂದಾಗ 1774ರಲ್ಲಿ ಭಾರತದಲ್ಲಿ ಒಂದು ನ್ಯಾಯಾಲಯ ಅಂದ್ರೆ SC ಸುಪ್ರೀಂ ಕೋರ್ಟ್ ಸ್ಟಾರ್ಟ್ ಆಗತ್ತೆ ಸರ್. ಎಲ್ಲಿ ಸ್ಟಾರ್ಟ್ ಆಯ್ತು ಸರ್ ಇದು ಆಕ್ಚುಲಿ? ಎಸ್, ಎಲ್ಲಿ ಸ್ಟಾರ್ಟ್ ಆಯ್ತು ಸರ್? 1774 ಕಲ್ಕತ್ತಾದಲ್ಲಿ ಸ್ಟಾರ್ಟ್ ಆಗತ್ತೆ ಸರ್. ಇದು ಮೊದಲ ಸ್ಟಾರ್ಟ್ ಆಗಿದ್ದು ಎಲ್ಲಿ ಅಂತಂದಾಗ ಕಲ್ಕತ್ತಾ. ಇದರ ಮೊದಲ ನ್ಯಾಯಾಧೀಶರು ಎಲಿಜಾ ಇಂಪೆ ಅಂತ ನೋಡ್ಕೊಂಡು ಬರ್ತೀವಿ. ಇಂಪೆ ಸರ್. ಇದ್ರ ಮೇಲೆ ಏನ್ ಕ್ವಶನ್ ಆಗಿತ್ತು ಅಂತ ಕೇಳಿದ್ರೆ, ಭಾರತದ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್ ಕಲ್ಕತ್ತಾದಲ್ಲಿ ಸ್ಥಾಪನೆಯಾಗಿತ್ತು. ಹಾಗಾದ್ರೆ ಮೊಟ್ಟ ಮೊದಲ ನ್ಯಾಯಾಧೀಶ ಯಾರಾಗಿದ್ರು ಅಂತ ಹೇಳಿ ಪ್ರಶ್ನೆ ಆಗಿತ್ತು. ಅದು ಕೂಡ ಕೇಂದ್ರ ಸರ್ಕಾರದ ಒಂದು ಹುದ್ದೆಗೆ. ಎಸ್ ಸರ್. ಎಸ್, ಹಾಗಾದ್ರೆ ಯಾರನ್ನಾಗ ಸರ್? ಎಲಿಜಾ ಇಂಪೆ ಸರ್. ಎಸ್ ಸರ್. ಎಲಿಜಾ ಸರ್. ಹಾಗಾದ್ರೆ ಇಲ್ಲಿ ಕೇಳಬಹುದು, ಈ ಸುಪ್ರೀಂ ಕೋರ್ಟ್ ನಿಂದ ಗಲ್ಲಿಗೇರಿದ ಮೊದಲ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ನಂದ ಕುಮಾರ್ ಎಂಬಂತ ವ್ಯಕ್ತಿ. ನಂದ ಕುಮಾರ್. ಎಸ್, ವೆರಿ ಗುಡ್. ನಂದ ಕುಮಾರ್ ಅಂತ ಹೇಳ್ತಾರೆ. ನಂದ ಕುಮಾರ್ ಅವರಿಗೆ ಮೊಟ್ಟ ಮೊದಲ ಗಲ್ಲು ಶಿಕ್ಷೆ ಆಗಿತ್ತು. ಎಸ್ ಸರ್. ಇಲ್ಲಿ ಏನಾಯ್ತು ಅಂತಂದಾಗ ಇದಾಯ್ತು. ಹಾಗಾದ್ರೆ ಸರ್ ನಾವು ಪ್ರತಿಯೊಬ್ಬರು ನ್ಯಾಯ ಬೇಕಾಯ್ತು ಅಂತಂದಾಗ ಎಲ್ಲಿ ಹೋಗ್ಬೇಕಾಯ್ತು? ಕಲ್ಕತ್ತಾಕ್ಕೆ ಹೋಗ್ಬೇಕಾಯ್ತು.
ಅದಕ್ಕಾಗಿ ಈ ಕಾರ್ನ್ವಾಲಿಸ್ ಏನು ಮಾಡ್ತಾನೆ ಅಂತಂದಾಗ 1793ರಲ್ಲಿ ಸಂಚಾರಿ ನ್ಯಾಯಪೀಠಗಳನ್ನು ಜಾರಿಗೊಳಿಸ್ತಾನೆ ಸರ್. ಸಂಚಾರಿ ನ್ಯಾಯಪೀಠಗಳು ಉದಾಹರಣೆ ಹೇಳ್ಬೇಕಂದ್ರೆ ಸರ್, ನಮ್ಮ ಹೈಕೋರ್ಟ್ ಎಲ್ಲಿದೆ ಅಂತಂದಾಗ ಬೆಂಗಳೂರಲ್ಲಿದೆ, ಸಂಚಾರಿ ಪೀಠಗಳು ಅಂತಂದಾಗ ಧಾರವಾಡ ಮತ್ತು ಕಲಬುರಗಿ ಅಂತ ನೋಡ್ಕೊಂಡು ಬರ್ತೀವಿ. ಇವಾಗ ಶಾಶ್ವತ ಒಂದು ಪೀಠಗಳನ್ನ ಮಾಡಿದ್ದಾರೆ. ಆ ರೀತಿ ಪ್ರತಿಯೊಬ್ಬರಿಗೆ ಒಂದು ನ್ಯಾಯವನ್ನು ಒದಗಿಸಬೇಕೆಂಬ ಕಾರಣಕ್ಕಾಗಿ ಏನು ಮಾಡಿದ ಅಂತಂದಾಗ ಸಂಚಾರಿ ನ್ಯಾಯಪೀಠಗಳನ್ನು ಸ್ಥಾಪಿಸಿದ. ಎಲ್ಲೆಲ್ಲಿ ಸ್ಥಾಪಿತ ಸರ್ ಅಂತಂದಾಗ ಪಾಟ್ನಾ ಆಗಿರ್ಬೋದು, ಬಿಹಾರ ಪಾಟ್ನಾ ಆಗಿರ್ಬೋದು, ಕಲ್ಕತ್ತಾ, ಮದ್ರಾಸ್, ಮುಂಬೈ ಮುಂತಾದ ಒಂದು ಪ್ರದೇಶಗಳಲ್ಲಿ ಏನು ಮಾಡಿ ಸಂಚಾರಿ ನ್ಯಾಯಪೀಠಗಳನ್ನು ಸ್ಥಾಪಿಸಿದ ಅಂತೇಳಿ ನೋಡ್ಕೊಂಡು ಬರ್ತೀವಿ. ಎಸ್ ಸರ್, ಇನ್ನೊಂದು ಈತ ನಮಗೆ ಪ್ರಶ್ನೆ ಕೇಳ್ತಾನೆ ಸರ್ ಪದೇ ಪದೇ ಏನಂತಂದಾಗ, ನಾಗರಿಕ ಸೇವೆಗಳ ಪಿತಾಮಹ ಯಾರು ಅಂತ ಕೇಳ್ತಾನೆ. ಅಂದ್ರೆ ಸಿವಿಲ್ ಸರ್ವಿಸ್, ನಾಗರಿಕ ಫಾದರ್ ಆಫ್ ಇಂಡಿಯನ್ ಸಿವಿಲ್ ಸರ್ವಿಸ್. ಎಸ್ ಸರ್, ಭಾರತದ ಆಧುನಿಕ ಅಂದ್ರೆ ನಾವು ಇವಾಗ ಸ್ವತಂತ್ರ ನಂತರದಲ್ಲಿ ಏನು ನೋಡ್ಕೊಂಡು ಬರ್ತೀವಿ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಓದ್ಕೊಂಡು ಬರ್ತೀವಿ. ಬಟ್ ಬಿಫೋರ್ ಏನಾಗಿತ್ತು ಅಂತಂದಾಗ ಇಲ್ಲಿ ಈ ಒಂದು ನಾಗರಿಕ ಸೇವೆಗಳ ಪಿತಾಮಹ ಅಂತ ಯಾರನ್ನ ಕರಿತೀವಿ, ಲಾರ್ಡ್ ಕಾರ್ನ್ವಾಲಿಸ್ ಅವರನ್ನೇ ಕರಿತಾ ಇದ್ದೀವಿ ಸರ್. ಇದ್ರ ಮೇಲೆ ನಾನು ನೋಡಿರುವ ಹಾಗೆ ಎಷ್ಟು ಬಾರಿ ಪ್ರಶ್ನೆ ಆಗಿದೆ ಅಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಒಂದು 3 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಸುಮಾರು 7 ಬಾರಿ ಪ್ರಶ್ನೆ ಆಗಿದೆ ಸರ್. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ 7 ಬಾರಿ, ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಒಂದು ಪ್ರತಿ PC ಅಥವಾ PSI ಕೇಳ್ತಾ ಇರ್ತಾನೆ ಫಿಕ್ಸ್ ಕ್ವಶನ್ಸ್ ಗಳನ್ನ ಇದರ ಮೇಲೆ ಏನ್ ಮಾಡ್ತಾ ಹೋಗ್ತಾನೆ, ಕೇಳ್ತಾ ಹೋಗ್ತಾನೆ ಸರ್. ಇನ್ನೊಂದು ಗೊತ್ತಿರಲಿ, 1793ರಲ್ಲಿ ಏನ್ ಮಾಡ್ತಾನೆ ಅಂತಂದಾಗ ಪ್ರಥಮ ಚಾರ್ಟರ್ ಕಾಯ್ದೆ. ಏನ್ ಸರ, ಪ್ರಥಮ ಚಾರ್ಟರ್ ಆಕ್ಟ್ ಸರ್. ನಿಮ್ಗೆ ಗೊತ್ತಿರಲಿ, ಇಲ್ಲಿ ಪ್ರಶ್ನೆ ಏನು ನಿಮ್ಮನ್ನ ಯಾವ ರೀತಿ ಕನ್ಫ್ಯೂಸ್ ಮಾಡ್ತಾನೆ ಅಂತಂದಾಗ, ಕಾರ್ನ್ವಾಲಿಸ್ ರವರು ಬ್ರಿಟಿಷ್ ಸರ್ಕಾರದ ಅರ್ಥ ವ್ಯವಸ್ಥೆಯ ಪಿತಾಮಹ ಅಂತೇಳಿ ಕರ್ಕೊಂಡು ಬರ್ತೀವಿ. ಬ್ರಿಟಿಷ್ ಸರ್ಕಾರದ ಅರ್ಥ ವ್ಯವಸ್ಥೆಯ ಪಿತಾಮಹ ಅಂತೇಳಿ ಕರಿತೀವಿ. ಯಾಕಂತಂದಾಗ ಈತ ತೆಗೆದುಕೊಂಡು ಬಂದಂತ ಈ ಒಂದು ಕಾಯ್ದೆ ಏನಪ್ಪಾ ಅಂತಂದಾಗ ಒಂದು ಆರ್ಥಿಕ ಸುಧಾರಣೆಗೆ ಸಂಬಂಧಪಟ್ಟಿದ್ದು ಅರ್ಥ ವ್ಯವಸ್ಥೆಯ ಪಿತಾಮಹ ಅಂತೇಳಿ ಕೂಡ ಕರಿತೇವೆ. ವ್ಯವಸ್ಥೆ ಪಿತಾಮಹ ಯಾಕೆ ಸರ್ ಈತನ ನಂಗೆ ಕರಿತಾರೆ ಅಂತಂದಾಗ, ಈತನ ತೆಗೆದುಕೊಂಡು ಬಂದಂತ ಈ ಚಾರ್ಟರ್ ಕಾಯ್ದೆಗಳು ಅಂದ್ರೆ ಪ್ರತಿ 20 ವರ್ಷ ಸರ್. ಎಷ್ಟು ವರ್ಷ ರೀ? ಪ್ರತಿ 20 ವರ್ಷಗಳಿಗೆ ಏನ್ ಮಾಡ್ತಾ ಇದ್ರು ಅಂತಂದಾಗ ಒಮ್ಮೆ ಈ ಒಂದು ಕಾಯ್ದೆ ಏನು ಅಂದ್ರೆ 20 ವರ್ಷಗಳ ಕಾಲ ಭಾರತದಲ್ಲಿ ಯಾವ್ಯಾವ ಸುಧಾರಣೆಗಳನ್ನ ಮಾಡಬೇಕು ಅಂತೇಳಿ ಒಂದು ಬ್ಲೂ ಪ್ರಿಂಟ್ ಅನ್ನು ಮಾಡ್ತಾ ಇದ್ರು. ಓಕೆ, ಇದನ್ನ ನೋಡ್ಕೊಂಡು ಬಂದಿವಿ ಸರ್. ಇನ್ನೊಂದು ಪ್ರಶ್ನೆ ಏನಕ್ಕೆ ಕೇಳ್ತಾನೆ ಇವರ ಮೇಲೆ ಏನ್ ಸರ್ ಅಂತ ತಂದಾಗ ನಿಮಗೆ ನೆನಪಿರಲಿ, 1793ರಲ್ಲಿ ಈತ ಇನ್ನೊಂದು ಕಾಯ್ದೆ ಏನಂತ ತೆಗೆದುಕೊಂಡು ಬಂದ, ಏನಪ್ಪಾ ಅಂತಂದಾಗ ಪೊಲೀಸ್ ವ್ಯವಸ್ಥೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶವನ್ನು ಹೇಳಿದ್ದೀರಿ. ಪೊಲೀಸ್ ವ್ಯವಸ್ಥೆ ಸರ್. ಪೊಲೀಸ್ ವ್ಯವಸ್ಥೆ ಅಂತಂದಾಗ ನಿಮ್ಗೆ ಗೊತ್ತಿದೆ ಸರ್, ಮೊದಲಿಗೆ ಪೊಲೀಸ್ ವ್ಯವಸ್ಥೆ ಹೆಂಗಿತ್ತು ಅಂತಂದಾಗ ಇದು ಸ್ಥಳೀಯ ಅಂದ್ರೆ ಒಂದು ಹಳ್ಳಿಯಲ್ಲಿ ಯಾವ ರೀತಿ ಇತ್ತು ಅಂತಂದಾಗ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದಾಗ, ಈ ಪೊಲೀಸ್ ವ್ಯವಸ್ಥೆ ಹಳ್ಳಿಯಲ್ಲಿ ಹೆಂಗಿತ್ತು ಅಂತಂದಾಗ ಮೊದಲಿಗೆ ನಾವೇನ್ ಮಾಡ್ತೀವಿ, ಪಟೇಲ ಅಥವಾ ಗೌಡ, ಶಾನುಭೋಗ ಈ ರೀತಿ ಇವರು ಕೋತ್ವಾಲ ಇವ್ರು ಏನ್ ಮಾಡ್ತಾ ಇದ್ರಿ, ಹಳ್ಳಿಯಲ್ಲಿ ಮುಖ್ಯಸ್ಥರು. ಶಾನುಭೋಗ ಆಗಿರ್ಬೋದು, ಪಟೇಲ ಆಗಿರ್ಬೋದು ಮತ್ತು ಕೊತ್ವಾಲ ಆಗಿರ್ಬೋದು. ಆದ್ರೆ ಇವರ ಕೈ ಕೆಳಗಡೆ ಯಾರು ಬರ್ತಾ ಇದ್ರು, ತಳವಾರ ಅಂತೇಳಿ ಬರ್ತಾ ಇದ್ದ. ಈ ತಳವಾರನ ಕಾರ್ಯ ಏನು ಅಂತಂದಾಗ ಊರನ್ನು ರಕ್ಷಣೆ ಮಾಡುವುದು, ರಕ್ಷಣೆ ಮಾಡುವಂತ ಅದ್ರ ಅರ್ಥ ಏನು ಅಂತಂದಾಗ ಪೊಲೀಸ್ ವ್ಯವಸ್ಥೆ ಯಾರ ಹತ್ರ ಇತ್ತು ಅಂತಂದಾಗ ದೇಶೀಯ ರಾಜರ ಹತ್ರ ಇತ್ತು. ಅದನ್ನ ಮೊದಲ ಬಾರಿಗೆ ತೆಗೆದು ಹಾಕಿ ಏನು ಮಾಡಿದ ಅಂತಂದಾಗ ಅದನ್ನ ಒಂದು ಬ್ರಿಟಿಷರ ಅಧೀನಕ್ಕೆ ತೆಗೆದುಕೊಂಡು ಬಂದು ಒಂದು ಪೊಲೀಸ್ ವ್ಯವಸ್ಥೆಯನ್ನು ತೆಗೆದುಕೊಂಡು ಬಂದ. ಇದಕ್ಕೆ ನಾವೇನು ಕರಿತೀವಿ ಅಂತಂದಾಗ ದರೋಗಾ ಪದ್ಧತಿ ಅಂತೇಳಿ ಕರಿತೀವಿ ಸರ್. ಯಾವ ಪದ್ಧತಿ? ದರೋಗಾ ಪದ್ಧತಿ ಅಂತೇಳಿ ಕರ್ಕೊಂಡು ಬರ್ತೀವಿ. ದರೋಗಾ ಪದ್ಧತಿ ಅಂತ. ದರೋಗಿ ದಾರ್ ಚೌಕಿ ಅನ್ನುವಂಥದ್ದು ನಾವು ಈ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಶೇರ್ ಶಾ ಸೂರಿಯ ಆಡಳಿತದಲ್ಲಿ ಕಂಡು ಬರತಕ್ಕಂತಹ ಒಂದು ಪೊಲೀಸ್ ವ್ಯವಸ್ಥೆ ಇದು. ಕೊತ್ವಾಲರು ಅಂತ ಇದ್ರು. ಈ ರಸ್ತೆಗಳನ್ನ ಸುರಕ್ಷತೆಯಿಂದ ನೋಡ್ಕೊಳ್ಳುವಂತಹ ಒಂದು ಅಧಿಕಾರಿಗಳನ್ನ ದರೋಗಿ ಚೌಕಿ ಅಂತ ಕರಿತಾ ಇದ್ರು. ಇದೇ ಒಂದು ಕಾರಣಕ್ಕಾಗಿ ಶೇರ್ ಶಾ ಸೂರಿಯನ್ನ ಅಕ್ಬರನ ಮುನ್ಸೂಚಕ ಅಂತ ಬಹಳ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ರೆ. ಹಾಗಾದ್ರೆ ಡಾಲ್ ಹೌಸಿಯ ಬಗ್ಗೆ ಒಂದ್ ಎರಡು ಅಂಶಗಳು ಹೇಳೋದಾದ್ರೆ ಸರ್? ಓಕೆ ಸರ್, 100% ಸರ್. ಇಲ್ಲಿ ಒಳ್ಳೆಯ ಒಂದು ಎಲ್ಲವೂ ಕೂಡ ಸರ್ ಇಂಪಾರ್ಟೆಂಟ್. ಯಾಕಂತಂದಾಗ ಒಂದ್ರ ಬಗ್ಗೆ 4 ನಮಗೂ ಒಂದು ಬುಲೆಟ್ ಪಾಯಿಂಟ್ಸ್ ಗಳು ಇದ್ದು ಅಂತಂದ್ರೆ ಯಾವ ರೀತಿಯ ಪ್ರಶ್ನೆಗಳನ್ನ ನೋಡಿರ್ಬೋದು, ಮನಿ ಕೇಸ್ ಪ್ರಶ್ನೆ ಪತ್ರಿಕೆ ಆ ರೀತಿ ನಾವು ಏನೋ ಆನ್ಸರ್ ಮಾಡಬಹುದು ಸರ್. ಲಾರ್ಡ್ ಡಾಲ್ ಹೌಸಿ ಅಂತಂದಾಗ ನಮ್ಗೆ ಗೊತ್ತಿರಬೇಕು 1848ರಿಂದ ಸರ್ ಈತ 56ರ ಮಧ್ಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ಸೇವೆ ಸಲ್ಲಿಸಿದಂತಹ ವ್ಯಕ್ತಿ ಅಂತ ಕರಿತೀವಿ ಸರ್. ಈತನನ್ನು ಏನು ಕರಿತೀವಿ ಅಂತ ತಂದಾಗ ನೋಡ್ರಿ, ಬ್ರಿಟಿಷ್ ಸರ್ಕಾರದ ಸಾರಿಗೆ ಸಂಸ್ಥೆಯ ಪಿತಾಮಹ ಅಂತ ಕರಿತೀವಿ. ಬ್ರಿಟಿಷ್ ಸರ್ಕಾರ ಸಾರಿಗೆ ಸಂಸ್ಥೆ ಸರ್.
ಸರ್ಕಾರದ ಸಾರಿಗೆ ಸಂಸ್ಥೆಯ ಪಿತಾಮಹ. ಪಿತಾಮಹ ಅಂದ್ರೆ ಭಾರತದ ರೈಲುಗಳ ಪಿತಾಮಹ ಅಂತಲೂ ಕೂಡ ಕರಿತೀವಿ. ಬಟ್ ಯಾಕೆ ಸರ್ ಈ ತರ ಅಂತಂದಾಗ ನಿಮಗೆ ಗೊತ್ತದೆ, 1853ರಲ್ಲಿ ಏನಾಯ್ತು ಅಂತಂದಾಗ ಮುಂಬೈಯಿಂದ ಭಾರತದ ರೈಲ್ವೆ ಯಾವುದು ಮುಂಬೈ ಟು ಠಾಣಾ ಸರ್, ಠಾಣಾ 34 ಕಿಲೋಮೀಟರ್ ಏನಿರುತ್ತೆ ಅಂತರ ಇರುತ್ತೆ. 34 ಕಿಲೋಮೀಟರ್ ಅಂತರದಲ್ಲಿ ಏನ್ ಮಾಡ್ತಾರೆ ಅಂತಂದಾಗ ಈ ಒಂದು ಠಾಣಾ ಭಾರತದ ಮೊದಲ ರೈಲ್ವೆಯಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಮುಂಬೈ ಟು ಠಾಣಾ ಅಂತೇಳಿ ನಾವು ನೋಡ್ಕೊಂಡು ಬರ್ತೀವಿ. ಎಸ್ ಸರ್, ಹಾಗಾದ್ರೆ ಈತನ ಬಗ್ಗೆ ಸರ್ ಮತ್ತೊಂದು ಪ್ರಶ್ನೆಯನ್ನು ಪದೇ ಪದೇ ಕೇಳ್ತಾ ಇರ್ತಾನೆ ಸರ್. ಏನು ಕೇಳ್ತಾ ಇರ್ತಾನೆ ಸರ್ ಅಂತಂದಾಗ ಈತನ ಕಾಲದಲ್ಲಿ ತಂತಿ ವ್ಯವಸ್ಥೆ ಜಾರಿ ಆಗತ್ತೆ ಸರ್, ಅಂಚೆ ಮತ್ತು ತಂತಿ ವ್ಯವಸ್ಥೆ ಜಾರಿ ಆಗತ್ತೆ, ಅದನ್ನು ಕೂಡ ಕೇಳ್ತಾನೆ. ಆ ನಂತರ ಟೆಲಿಗ್ರಾಫ್ ಅನ್ನು ಜಾರಿಗೊಳಿಸಿದ ಮೊದಲ ವ್ಯಕ್ತಿ. ಭಾರಿ ಇಂಪಾರ್ಟೆಂಟ್ ಅಲ್ಲ? ಎಸ್ 100% ಸರ್, ಬಹಳ ಪ್ರಶ್ನೆಗಳನ್ನ ಕೇಳಿದ್ದಾನೆ ಸರ್. ಇದನ್ನ ಟೆಲಿಗ್ರಾಫ್ ಅನ್ನ ಕೊನೆಯದಾಗಿ ಬಳಸಿದವರು ಯಾರು ಅಂತಂದಾಗ ನಮ್ಮ ರಾಹುಲ್ ಗಾಂಧಿ ಅವರು ಅಂತೇಳಿ ನೋಡ್ತೀವಿ. ಕೊನೆಯದಾಗಿ ಬಳಸಿದಂತ ವ್ಯಕ್ತಿ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅಂದ ಕೂಡಲೇ ನಮ್ಮ ಭಾರತದ ಒಂದು ಅಸ್ಮಿತೆ ಅಂತ ಹೇಳ್ಬೋದು. ಯಾಕಂತಂದ್ರ ನಾವು ಎಲ್ಲ ಬಹಳ ಜನ ಏನ್ ಮಾಡ್ತಾ ಇರ್ತೀವಿ, ನರೇಂದ್ರ ಮೋದಿ ಅವರನ್ನ ಸುಪೀರಿಯರ್ ಆಗಿ ನೋಡೋದು, ರಾಹುಲ್ ಗಾಂಧಿ ಅವರನ್ನ ಕೀಳಾಗಿ ನೋಡೋದು ಮಾಡ್ತಾ ಇರ್ತೀವಿ. ಬಟ್ ಗೊತ್ತಿರ್ಲಿ ಅವರು ಅದೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಹೌದಾ? ನಾಳೆ ಮುಂದೆ ಒಂದಿನ ರಾಹುಲ್ ಗಾಂಧಿ ಅವರು ಕೂಡ ಏನಾಗಬಹುದು, PM ಆಗಬಹುದು. ಇವತ್ತು ಖಾಲಿ ಹಾಳಿ ಆಗಿರ್ತಕ್ಕಂಥವ್ರು ನಾಳೆ ಒಂದು ದೊಡ್ಡ ಗ್ರಂಥ ಭಂಡಾರವಾಗಬಹುದಲ್ಲ? ಬನ್ನಿ. ಓಕೆ ಸರ್, ನೆಕ್ಸ್ಟ್ ಟೆಲಿಗ್ರಾಫ್ ಅನ್ನು ಜಾರಿಗೊಳಿಸಿದ್ರು ಸರ್. ಮೊದಲ ಬಾರಿಗೆ ಸಾರ್ವಜನಿಕ ಅಂಚೆ ಕಚೇರಿ ಸರ್ ಇವ್ರದ್ದು. ಮೊದಲ ಬಾರಿಗೆ ಸಾರ್ವಜನಿಕ ಅಂಚೆ ಕಚೇರಿ ಅಂತಂದ್ರು ಸರ್. ಇನ್ನೊಂದು ಸರ್ ಇವ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೋಬೇಕಾಗಿತ್ತು ಅಂತಂದಾಗ ಇಲ್ಲೇ ನೋಡಿ ಸರ್ ಹೇಳಿಬಿಡ್ತೀನಿ. 1853ರಲ್ಲಿ ಸರ್ ಭಾರತದ ಕೊನೆಯ ಚಾರ್ಟರ್ ಕಾಯ್ದೆ, ನಿಮ್ಗೆ ಆಲ್ರೆಡಿ ಹೇಳಿದೆ ಸರ್ ಚಾರ್ಟರ್ ಕಾಯ್ದೆ ಅಂತಂದ್ರೆ 20 ವರ್ಷಗಳು. ಹಾ ಅಂದ್ರೆ ಸರ್ ನಿಮ್ಗೆ ಕೇಳ್ಬೋದು ಸರ್ 1813, 1833, 1853 ಸರ್. ಇಲ್ಲಿ ನಿಮಗೆ ಪ್ರಶ್ನೆ ಕೇಳ್ತಾನೆ ಸರ್, ಏನಂತ ಕೇಳ್ತಾನೆ ಅಂತಂದಾಗ ಸರ್ ಈ ಒಂದು ಚಾರ್ಟರ್ ಕಾಯ್ದೆ ಮೇಲೆ ಪ್ರಶ್ನೆ ಬಾಳ್ ಕೇಳ್ತಾನೆ. 1813 ಯಾಕೆ ಸರ್ ಅಂತಂದಾಗ ಇಲ್ಲಿ ಭಾರತೀಯ ಶಿಕ್ಷಣಕ್ಕಾಗಿ 1 ಲಕ್ಷ ಹಣವನ್ನು ವ್ಯಯ ಮಾಡಲಾಗತ್ತೆ. ಅದ್ರ ಬಗ್ಗೆ ನಾವು ಮುಂದೆ ಹೇಳ್ತೀನಿ ಎಲ್ಲ ಡೀಟೇಲ್ಸ್ ಆಗಿ. ಮತ್ತು 1833 ಲಾರ್ಡ್ ವಿಲಿಯಂ ಬೆಂಟಿಕ್ ಅವರ ಕಾಲದಲ್ಲಿ ಬರುತ್ತೆ. 1853 ಡಾಲ್ಹೌಸಿಯರ ಕಾಲದಲ್ಲಿ ಬರುತ್ತೆ. ಇದು ಲಾರ್ಡ್ ಮಿಂಟೋ ಅವರ ಕಾಲದಲ್ಲಿ ಬರುತ್ತೆ. ಇದು ಕಾರ್ನ್ವಾಲಿಸ್ ರವರ ಕಾಲದಲ್ಲಿ ಬರುತ್ತೆ. ಓಕೆ, ಹಾಗಾದ್ರೆ ಸರ್ ಕೊನೆಯ ಚಾರ್ಟರ್ ಕಾಯ್ದೆಯನ್ನು ತೆಗೆದುಕೊಂಡು ಬಂದ್ರು. ಇವರು ಭಾರತದಲ್ಲಿ ಶಿಕ್ಷಣ ಸುಧಾರಣೆ ಮಾಡಬೇಕು ಅಂತೇಳಿ 1854ರಲ್ಲಿ ಒಂದು ಆಯೋಗ ನೇಮಿಸ್ತಾರೆ ಸರ್. ಯಾವುದು ಅಂತಂದಾಗ ವುಡ್ಸ್ ವರದಿ ಅಂತೇಳಿ ಕರಿತೀವಿ ಸರ್. ಯಾವ ವರದಿ ಸರ್ ಅದು? ವುಡ್ಸ್ ವರದಿ. ಶಿಕ್ಷಣಕ್ಕಾಗಿ ಎಸ್ ಸರ್, ಶಿಕ್ಷಣಕ್ಕಾಗಿ ತಂದಂತ ಒಂದು ವರದಿ. ಇದನ್ನ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತೇಳಿ ಕರಿತೀವಿ ಸರ್. ಯಾವುದನ್ನ? 1800 ವುಡ್ಸ್ ವರದಿ ಸರ್. 1854ರ ವುಡ್ಸ್ ವರದಿಯನ್ನ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತೇಳಿ ಕರಿತೀವಿ ಸರ್. ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಲ್ಲ? ಓಕೆ ಸರ್, 100% ಸರ್. ಮ್ಯಾಗ್ನಾ ಕಾರ್ಟಾ. ಸರ್ ಇಲ್ಲೊಂದು ಪ್ರಶ್ನೆಯನ್ನು ಪದೇ ಪದೇ ಕೇಳ್ತಾನೆ. ಈ ಒಂದು ವರದಿ ಯಾವುದು ವುಡ್ಸ್ ವರದಿ ಯಾವ ರೀತಿಯ ಒಂದು ಹೇಳಿಕೆಗಳನ್ನು ಕೊಡುತ್ತೆ ಎಂಬುದು ಇಂಪಾರ್ಟೆಂಟ್ ಆಗತ್ತೆ, ಗೊತ್ತಿರಲಿ. ಮೊದಲ ಬಾರಿಗೆ ಸರ್ಕಾರಿ ಶಾಲೆಯನ್ನು ಸರ್, ಸರ್ಕಾರಿ ಶಾಲೆಗಳನ್ನ ಖಾಸಗೀಕರಣಗೊಳಿಸಬೇಕು ಅಂತ ಸರ್ ಗ್ರೂಪ್ ಸಿ ಒಳಗಡೆ ಏನು ಮಾಡಿದ ಅಂತಂದಾಗ ಈ ಪ್ರಶ್ನೆ ಏನು ಕೇಳಿದ್ ನೋಡಿ ಸರ್ ಡೈರೆಕ್ಟ್ ಆಗಿ. ಏನು ಸರ? ಸರ್ಕಾರಿ ಶಾಲೆಯನ್ನ ಖಾಸಗೀಕರಣಗೊಳಿಸಬೇಕು ಅಂತ ಕೇಳಿದೆ ಸರ್. ಇದು ಗ್ರೂಪ್ ಸಿ ಇಲ್ಲಿ ಆಲ್ರೆಡಿ ಆದಂಥ ಪ್ರಶ್ನೆ. ಹಾಗಾದ್ರೆ ಸರ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಯಾಕೆ ಕರಿತಾರೆ ಸರ್ ಅಂತಂದಾಗ ಅವ್ನು ಹೇಳ್ತಾನೆ, ಪ್ರಾಥಮಿಕ ಶಿಕ್ಷಣವನ್ನು ಏನು ಮಾಡ್ರಿ ಅಂತಂದಾಗ ನಿಮ್ಮ ತಾಯಿ ಭಾಷೆಯಲ್ಲಿ ಅಥವಾ ನಿಮ್ಮ ಒಂದು ಸ್ವಂತ ಭಾಷೆಯಲ್ಲಿ ಸ್ಥಳೀಯ ಭಾಷೆಯಲ್ಲಿ ನೀಡ್ರಿ ಅಂತ ಹೇಳ್ತಾನೆ. ನಿಮ್ಮ ಒಂದು ಪ್ರಾಥಮಿಕ ಶಿಕ್ಷಣವನ್ನು ಸ್ಥಳೀಯ ಭಾಷೆಯಲ್ಲಿ ನಾವು ಹೇಳ್ತೀವಲ್ರಿ, ಮಾತೃಭಾಷೆಯಲ್ಲಿ ನಮಗೆ ಒಂದು ಶಿಕ್ಷಣ ಸಿಗಬೇಕು ಅಂತೇಳಿ 350A ಆರ್ಟಿಕಲ್ ಪ್ರಕಾರ ಹೇಳ್ಕೊಂಡು ಬರ್ತೀವಿ ನಾವು ಸಂವಿಧಾನದಲ್ಲಿ. ಮಾತೃಭಾಷೆ ಶಿಕ್ಷಣ 350A ಆರ್ಟಿಕಲ್ ಪ್ರಕಾರ ಮಾತೃಭಾಷೆಯ ಶಿಕ್ಷಣವನ್ನು ಪಡ್ಕೊಳ್ಳಬಹುದು ಅಧಿಕಾರ ಐತಿ ಅಂತೇಳಿ ನೋಡ್ಕೊಂಡು ಬರ್ತೀವಿ. ಅದೇ ರೀತಿ ಪ್ರಾಥಮಿಕ ಶಿಕ್ಷಣವನ್ನು ನಿಮ್ಮ ಸ್ಥಳೀಯ ಭಾಷೆಯಲ್ಲಿ ಮಾತೃಭಾಷೆಯಲ್ಲಿ ಪಡೆದುಕೊಳ್ಳ್ರಿ, ಆದ್ರೆ ಪ್ರೌಢ ಶಿಕ್ಷಣವನ್ನು ಏನು ಮಾಡ್ರಿ ಅಂತಂದಾಗ ಇಂಗ್ಲಿಷ್ ಭಾಷೆಯಲ್ಲಿ ಪಡೆದುಕೊಳ್ಳ್ರಿ ಅಂತ ಹೇಳಿದ. ಅದಕ್ಕಾಗಿ ಎರಡೂ ಶಿಕ್ಷಣಕ್ಕೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ಇದನ್ನು ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತೇಳಿ ಕರ್ಕೊಂಡು ಬರ್ತೀವಿ. ಇದು ಕೂಡ ನಿಮಗೆ ನೆನಪಿರಬೇಕಾಗತ್ತೆ. ಸರ್, ಹಾಗಾದ್ರೆ ನೇರವಾಗಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಓಕೆ ಸರ್. ಎಸ್ ಸರ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಅದು ಮುಂದಿನ ಒಂದು ಕ್ಲಾಸ್ ನಲ್ಲಿ ನೋಡೋಣ ಅಂತ ಹೇಳ್ತಾ, ಹಾಗಾದ್ರೆ ಸರ್ ಇದು ನಮ್ಮ ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿ. ಸೊ ಇಲ್ಲಿ ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿಯಲ್ಲಿ ಈಗಾಗಲೇ ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ SSGD, RPF, SSMTS ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಇದೇ ಬರುವ ಸೆಪ್ಟೆಂಬರ್ 15ಕ್ಕೆ ಒಂದು ಬ್ಯಾಚ್ ಅನ್ನ ಪ್ರಾರಂಭ ಮಾಡ್ತೀವಿ ಸರ್ ನಾವೆಲ್ಲ. ಹಾಗಾದ್ರೆ ಇಲ್ಲಿ ನಾವು ಒಂದು ಸಂಪನ್ಮೂಲ ವ್ಯಕ್ತಿಗಳು ಅಂತ ಹೇಳ್ತಾ ಇದೀವಿ. ಇಲ್ಲಿ ದುಂಡಪ್ಪ ಗಸ್ತಿ ಸರ್ ಅವರಾಗಿರ್ಬೋದು, ಜೊತೆಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಾಗರಾಜ್ ಬಳಂಕಿ ಸರ್ ಅವರಾಗಿರ್ಬೋದು, ಆಮೇಲೆ MJ ಪೂಜಾರ್ ಸರ್ ಅವರಾಗಿರ್ಬೋದು, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ಲಾಸ್ ಮಾಡಿದಾರೆ, ನೀವು ನೋಡಬಹುದು.
ಸೊ ಬಹಳ ನಾಲೆಡ್ಜ್ ಅನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಂದ ನಾವು ಏನ್ ಮಾಡ್ತಾ ಇದೀವಿ, ತರಗತಿಗಳನ್ನ ಮಾಡಿಸ್ತಾ ಇದೀವಿ. ಸೊ ಹಾಗಾದ್ರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಐತೋ ಸೊ ಅವರೆಲ್ಲ ಏನ್ ಮಾಡ್ಬೋದು ಅಂತ ಕೇಳಿದ್ರೆ, ಈ ಒಂದು ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿ ಇಲ್ಲಿ ನಮ್ಮ ಅಡ್ರೆಸ್ ಕೊಟ್ಟಿವಿ ನಾವು ಏನಂತ ನೋಡಿದಾಗ, ಸಾಯಿ ಪ್ಲಾಜಾ ಶಾಪ್ ನಂಬರ್ 5 ತಹಸೀಲ್ದಾರ್ ಆಫೀಸ್ ಹತ್ತಿರ ಕಚೇರಿ ರೋಡ್ ಬೆಳಗಾವಿ ಅಂತ ಹೇಳಿ. ಸೊ ಇಲ್ಲಿ ಬಂದು ನೀವು ಏನ್ ಮಾಡಬಹುದು, ನಿಮ್ಮ ಹೆಸರನ್ನ ನೋಂದಣಿ ಮಾಡುವುದರ ಮೂಲಕ ಸೊ ಇಲ್ಲಿ ಕಾಣಿಸ್ತಿರ್ತಕ್ಕಂಥ ಎಲ್ಲಾ ಕೋರ್ಸ್ಗಳಿಗೆ ನಮ್ಮಲ್ಲಿ ಏನು ತರಬೇತಿ ಸಿಗುವಂತದ್ದು. ಸೊ ಈ ಒಂದು ಅವಕಾಶವನ್ನ ತಾವೆಲ್ಲ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ, ಓಕೆ. ಕರ್ನಾಟಕದ ಸ್ಪರ್ಧಾ ಮಿತ್ರರೇ, ಆಲ್ರೆಡಿ ಸರ್ ಹೇಳಿದ್ರು ಈ ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿ ನೋಡ್ರಿ, ಆಲ್ರೆಡಿ 15ನೇ ತಾರೀಕು ಏನು ಮಾಡ್ತಾ ಹೊಸ ಬ್ಯಾಚನ್ನು ನ್ಯೂ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇವಾಗ ಅಡ್ಮಿಷನ್ ಕೂಡ ಪ್ರಾರಂಭವಾಗಿದ್ದಾವೆ. ಅನೇಕ ವಿದ್ಯಾರ್ಥಿಗಳು ಕೂಡ ಅಡ್ಮಿಷನ್ಗೆ ಬರ್ತಾ ಇದ್ದಾರೆ. ಇದರ ಒಂದು ಸದುಪಯೋಗವನ್ನು ನೀವು ಪಡೆದುಕೊಳ್ಬೇಕು. ಯಾಕಂತಂದಾಗ ಇಲ್ಲಿ ಎಲ್ಲ ವಿಷಯಗಳನ್ನು ನಾವು ಸವಿಸ್ತಾರವಾಗಿ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದಾಗ ಹೇಳ್ತಾ ಹೋಗ್ತೀವಿ. ಅದು ನಿಮಗೆ ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿಗಳು ಬೇಕಾಗಿತ್ತು ಅಂತಂದಾಗ ನಾವು ನಂಬರನ್ನು ಕೂಡ ಕೊಟ್ಟಿದ್ದೀವಿ, ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅದರ ಬಗ್ಗೆ ಒಂದು ಕೋರ್ಸ್ಗಳ ಬಗ್ಗೆ ಆಗಿರ್ಬೋದು, ಆನಂತರ ಫೀಸ್ ಬಗ್ಗೆ ಆಗಿರ್ಬೋದು, ಇಲ್ಲಿರುವಂಥ ಕ್ಲಾಸಸ್ಗಳು ಯಾವ್ಯಾವ ಸಬ್ಜೆಕ್ಟ್ಗಳ ಬಗ್ಗೆ ಆಗಿರ್ಬೋದು ಎಲ್ಲವನ್ನು ಸವಿಸ್ತಾರವಾಗಿ ನಾವೇನು ಮಾಡ್ತಾ ಹೋಗ್ತೀವಿ. ಅದರಿಂದ ದಯವಿಟ್ಟು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳ್ರಿ. ಮತ್ತು ನಮ್ಮ ಒಂದು ಜಾಬ್ ಬುಕ್ ಅಕಾಡೆಮಿ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವರೆಲ್ಲ ಏನು ಮಾಡಿರಿ ಅಂತಂದಾಗ ಸಬ್ಸ್ಕ್ರೈಬ್ ಆಗ್ರಿ. ನಂತರದಲ್ಲಿ ಅಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತುವುದರ ಮೂಲಕ ನಿಮ್ಮ ಒಂದು ಕಮೆಂಟ್ಗಳಿಗಾಗಿ ನಾವು ಕಾಯ್ತಾ ಇರ್ತೀವಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಮುಗಿಸೋಣ. ಥ್ಯಾಂಕ್ ಯು.